श्रुतिस्मृतिपुराणानामालयं करुणालयं नमामि भगवत्पादशङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः भारतीकरुणापात्रं भारतीपदभूषणं भारतीपदमारूढं भारतीतीर्थमाश्रये विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विदुषेखरभारतीं परमं क्लिष्टवेदान्तं परया श्लक्ष्णया गिरा यो बोधयति तं वन्दे परमानन्दभारतीम् जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यत्सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि ಜಿಜ್ಞಾಸುಗಳೇ, ಶ್ರೀಮದ್ ಭಾಗವತದ 5ನೇ ಸ್ಕಂದದಲ್ಲಿ ನಾವಿದ್ದೇವೆ. ಮನು ಮತ್ತು ಶತರೂಪೆಯರ ಸಂತಾನಗಳಲ್ಲಿ 2ನೇ ಗಂಡ ಸಂತಾನವಾದಂತಹ ಪ್ರಿಯವ್ರತ, ಅವನ ಮಗ ಆಗ್ನೇಂದ್ರ, ಅವನ ಮಗ ನಾಭಿ. ಆ ನಾಭಿ ಭಗವಂತನಂತಹ ಸಂತಾನವನ್ನು ಪಡೆದುಕೊಳ್ಬೇಕು ಅನ್ನೋ ಉದ್ದೇಶದಿಂದ 7 ಅಂಶಗಳಿಂದ ಕೂಡಿರುವಂತಹ 7 ಪರಿಶುದ್ಧ ಅಂಶಗಳಿಂದ ಕೂಡಿರುವಂತಹ ಯಜ್ಞವನ್ನ ಮಾಡ್ತಾನೆ. ಆ ಯಜ್ಞದಲ್ಲಿ ಸಂಪ್ರೀತನಾಗಿರುವಂತಹ ಯಜ್ಞಪುರುಷನಾದ ಮಹಾವಿಷ್ಣುವು ಅಲ್ಲಿ ಹವಿಸ್ಸನ್ನ ಸ್ವೀಕರಿಸಲಿಕ್ಕೆ ಬಂದಾಗ ಅಲ್ಲಿರುವಂತಹ ಋತ್ವಿಜರೆಲ್ಲರೂ ಮೊದಲು ಮಹಾವಿಷ್ಣುವನ್ನ ಹೊಗಳಿ ಸ್ತೋತ್ರ ಮಾಡಿ ಆಮೇಲೆ ಆ ನಾಭಿರಾಜನ ಬಯಕೆಯನ್ನ ಅವನು ಮುಂದಿಡ್ತಾರೆ, ಮಹಾವಿಷ್ಣುವಿನ ಎದುರುಗಡೆ ಇಡ್ತಾರೆ. ಆವಾಗ ಅವನು ಹೇಳೋದು, ನಿಮ್ಮ ಬಯಕೆ ಅದು ಬ್ರಾಹ್ಮಣರ ಮುಖದಿಂದ ಬಂದಿರೋದ್ರಿಂದ ಇಲ್ಲೊಂದು ದ್ವಂದ್ವ ಅಂದ್ರೆ ಅಂತಹ ಕಷ್ಟಕರವಾದದ್ದು ಅಂತೇನಲ್ಲ. ಮೊದಲನೇದಾಗಿ ನಿನ್ನಂತಹ ಮಗ ಬೇಕು ಅಂತ ಕೇಳಿರೋದ್ರಿಂದ ನನ್ನಂತಹ ಇನ್ನೊಂದು ಅನ್ನೋದು ಇರ್ಲಿಕ್ಕೆ ಸಾಧ್ಯ ಇಲ್ಲ, ಏಕಮೇವ ದ್ವಿತೀಯಂ ಬ್ರಹ್ಮ ಆಗಿರೋದ್ರಿಂದ. ಆಮೇಲೆ ಈ ಮಾತು ಬ್ರಾಹ್ಮಣರಿಂದ ಬಂದಿರೋದ್ರಿಂದ, ಬ್ರಾಹ್ಮಣರ ಮುಖದಿಂದ ಬಂದಿರೋದ್ರಿಂದ ಅವ್ರ ಮಾತು ಸುಳ್ಳಾಗಕೂಡುದು. ಅದಕ್ಕೇನ್ ಮಾಡಬೇಕು ಅಂತ ಭಗವಂತ ಹೇಳ್ತಾನೆ, ಸ್ವತಃ ನಾನೇ ಮಗನಾಗಿ ಹುಟ್ಟು ಬರ್ತೇನೆ ಅಂತ ಹೇಳಿ ನಾಭಿ ಮತ್ತು ಮೇರುದೇವಿಯ ಉದರದಿಂದ ಸಾಕ್ಷಾತ್ ಮಹಾವಿಷ್ಣುವೇನೆ, ಯಜ್ಞಪುರುಷನಾಗಿರುವಂತಹ ವಿಷ್ಣುವೇನೆ ಮಗನಾಗಿ ಹುಟ್ಟು ಬರ್ತಾನೆ. ಅದು ಋಷಭಾವತಾರ ಅನ್ನುವಂತಹದ್ದು ಪ್ರಸಿದ್ಧಿಯಾಗಿರುತ್ತೆ. ಹುಟ್ಟಿನಿಂದಲೇನೆ ಅವನಲ್ಲಿರುವಂತಹ ಶರೀರದ ಮೇಲೆ ಇರುವಂತಹ ಕೆಲವು ವಿಶೇಷ ಲಕ್ಷಣಗಳನ್ನು ಗಮನಿಸಿದಂತಹ ಅಲ್ಲಿರುವಂತಹ ಪ್ರಾಜ್ಞರು ಋಷಿಮುನಿಗಳು ಇವನು ಭಗವಂತನೇ ಆಗಿದ್ದಾನೆ ಅನ್ನುವುದನ್ನ ಅವರು ಮನದಟ್ಟು ಮಾಡ್ಕೊಳ್ತಾರೆ. ಆದರೆ ಮನುಷ್ಯನ ಸ್ವಭಾವ ಹೀಗಿರುತ್ತದೆ, ಉಪಪತ್ತಿ ಪ್ರೂಫ್ ಸಿಗೋವರೆಗೂ ನಾವು ಯಾವುದನ್ನು ಒಪ್ಲಿಕ್ಕೆ ಹೋಗೋದಿಲ್ಲ. ಇದು ಸಹಜ ಸ್ವಭಾವ. ಬಹುಶಃ ಈ ಸ್ವಭಾವಕ್ಕೆ ಉತ್ತರೂಪವಾಗಿ ಏನೋ ಎನ್ನುವ ರೀತಿಯಲ್ಲಿ ಋಷಭಾವತಾರದಲ್ಲಿ ಒಂದು ಪವಾಡ ಮಾಡ್ತಾನೆ ಭಗವಂತನು. ಈ ಋಷಭ ಶಿಶು ಇರುವಾಗಲೇನೆ ಅವನ ಲಕ್ಷಣಗಳು, ಅವನ ತೇಜಸ್ಸು ಬಹಳ ಪ್ರಚಾರಕ್ಕೆ ಬಂದಾಗ ಇವನು ಸಾಕ್ಷಾತ್ ಮಹಾವಿಷ್ಣುವೇ ಆಗಿದ್ದಾನೆ ಎಂಬಂತಹ ರೀತಿಯಲ್ಲಿ ಪ್ರಚಾರಕ್ಕೆ ಬಂದಾಗ ಇವನು ನಮ್ಮ ರಾಜನಾಗಬೇಕು ಅಂತ ಪ್ರಜೆಗಳು ಅಪೇಕ್ಷೆ ಪಡ್ತಾ ಇರೋದನ್ನು ಗಮನಿಸಿ ಇವನು ಮುಂದೆ ಇಂತಹ ಒಳ್ಳೆಯ ಲಕ್ಷಣಗಳಿಂದ ಕೂಡಿರುವಂತಹ ಇವನು ರಾಜನಾದ್ರೆ ಮುಂದೆ ಇವನು ನಿಜವಾಗ್ಲಿಯೂ 100 ಯಜ್ಞಗಳನ್ನು ಮಾಡಿಯೇ ತೀರ್ತಾನೆ, ಮತ್ತೆ ಪುನಃ ನನ್ನ ಪದವಿ ಹೋಗುತ್ತೆ ಅನ್ನೋ ರೀತಿಯಲ್ಲಿ ಇಂದ್ರನಿಗೆ ಇವನು ಚಿಕ್ಕವನಿರುವಾಗ್ಲಿಂದಲೇನೆ ಒಂದು ರೀತಿ ಕಸಿವಿಸಿ. ಅದಕ್ಕಾಗಿ ಎಲ್ಲರೂ ಆ
ವಿಷ್ಣುವನ್ನೇ ಅವನನ್ನೇ ಶಿಶುವನ್ನೇ ಪೂಜಿಸ್ತಾ ಇದ್ದಾರೆ, ನನ್ನ ಕಡೆ ಯಾರು ಗಮನ ಕೊಡ್ತಾ ಇಲ್ಲ ಅನ್ನುವಂತಹ ಹೊಟ್ಟೆ ಕಿಚ್ಚು ಬೇರೆ. ಇದೆರಡನ್ನ ಗಮನಿಸಿ ನನ್ನ ಅಸ್ತಿತ್ವವನ್ನ ನಾನು ಇವರಿಗೆ ನೆನಪಿಸ್ಕೊಡ್ಬೇಕು, ನಾನು ಕೋಪಿಸ್ಕೊಂಡ್ರೆ ಏನಾಗುತ್ತೆ ಅನ್ನೋ ರೀತಿಯಲ್ಲಿ ಇವರಿಗೆ ತೋರಿಸ್ಕೊಡ್ಬೇಕು ಅನ್ನೋ ರೀತಿಯಲ್ಲಿ ಅವನು ಇಂದ್ರ ಮುನಿದು ಮಳೆ ಸುರಿಸೋದನ್ನು ನಿಲ್ಲಿಸ್ಬಿಡ್ತಾನೆ. ಋಷಭ ದೇವನು ಇದನ್ನು ಗಮನಿಸಿ ಮನಸ್ಸಿನಲ್ಲಿಯೇ ಮುಗುಳ್ನಕ್ಕು ತನ್ನ ಯೋಗ ಸಾಮರ್ಥ್ಯದಿಂದಲೇನೆ ಹೊಸದಾಗಿ ಒಂದು ಮೇಘವನ್ನು ಉತ್ಪತ್ತಿ ಮಾಡಿ, ಹೊಸದಾಗಿ ಅಂದರೆ ಇಂದ್ರನ ಆಣತಿಯಲ್ಲಿ ಇಲ್ಲದೇ ಇರುವ ಒಂದು ಮೇಘವನ್ನ ಉತ್ಪತ್ತಿ ಮಾಡಿ, ಆ ಮೇಘದಿಂದ ತನ್ನ ತನ್ನ ಆಡಳಿತ ಎಲ್ಲಿ ಮಟ್ಟಿಗಿರುತ್ತೋ ಆ ಎಲ್ಲ ಪ್ರಾಂತದಲ್ಲಿ ಮಳೆಯನ್ನು ತೋರಿಸ್ತಾನೆ. ಯಾಕೆ ತನ್ನ ಆಡಳಿತದ ಪ್ರಾಂತ ಅಂತ ಹೇಳಿದ್ರೆ, ಇಂದ್ರನು ಇವನ ಹೆಸರಿನಿಂದ ಇವನ ಪ್ರಚಾರದಿಂದ ಮುನಿಸಿಕೊಂಡು ಇವನ ಪ್ರಾಂತದಲ್ಲಿ ಮಾತ್ರ ಮಳೆ ಸುರಿಸಿರುವುದಿಲ್ಲ. ಹಾಗಾಗಿ ಅವನು ತನ್ನ ಮಹಾವಿಷ್ಣು ಋಷಭದೇವನು ತನ್ನ ಯೋಗ ಸಾಮರ್ಥ್ಯದಿಂದಲೇನೆ ಮೋಡವನ್ನು ತಯಾರು ಮಾಡಿ ಸಿದ್ಧಿಸಿ ಆ ಮೋಡದಿಂದ ಮಳೆಯನ್ನ ಗೈದು ಇಂದ್ರನಿಗೆ ಅವನ ಜಾಗ ತೋರಿಸ್ಕೊಡ್ತಾನೆ. ಇದನ್ನ ನೋಡಿದಾಗ ತಮ್ಮೆಲ್ಲರಿಗೂ ಹೊಳೆದಿರಬಹುದು, ಒಂದು ಯೋಚನೆ ಬರುತ್ತೆ ನನಗೆ. ಅದ್ಯಾಕೋ ವಿಷ್ಣುವಿಗೆ ಇಂದ್ರನಿಗೆ ಬಹಳ ಅನೇಕ ಜನ್ಮ ಜನ್ಮಾಂತರಗಳ ವೈರತ್ವ ಅಂತ ಹೇಳ್ತೀವಲ್ಲ, ಹಾಗೆ ಅವತಾರಗಳ ಯುಗಾಂತರಗಳಿಂದ ಮನ್ವಂತರಗಳಿಂದ ಇಂದ್ರನಿಗೆ ವಿಷ್ಣುವಿಗೆ ಯಾಕೆ ಎದುರು ಅಂತ ಇದ್ರ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಬಹುದು. ಕೃಷ್ಣಾವತಾರದಲ್ಲಿಯೂ ಇಂದ್ರನನ್ನ ವಿರೋಧಿಸಿಯೇನೆ ಆ ಗೋವರ್ಧನಗಿರಿ ಪರ್ವತವನ್ನ ಎತ್ತಿದ್ದು, ಇಲ್ಲಿಯೂ ಕೂಡ ಇಂದ್ರನನ್ನ ವಿರುದ್ಧವಾಗಿಯೇನೆ ಮಳೆಯನ್ನು ಸುರಿಸಿರುವಂತಹದ್ದು. ಇದ್ರ ಬಗ್ಗೆ ನಾವು ಯೋಚನೆ ಮಾಡ್ತಾ ಹೋದರೆ ಉತ್ತರಗಳು ಸಿಗಬಹುದು, ಯಾಕೆ ಹೀಗೆ ಅನ್ನುವಂಥದ್ದು. ನಾನು ಕಂಡುಕೊಂಡ ಉತ್ತರ ಏನು, ಬೇರೆ ಬೇರೆ ಉತ್ತರಗಳು ಇರಬಹುದು. ನಾನು ಕಂಡುಕೊಂಡ ಉತ್ತರ ಏನು ಅಂತ ಹೇಳಿದ್ರೆ, ಮೇಲಿಂದ ಮೇಲೆ ಭಗವಂತನು ಒಂದು ಮೂಲಭೂತ ಅಂಶವನ್ನ ನಮಗೆ, ಜಿಜ್ಞಾಸುಗಳಿಗೆ ಅಥವಾ ಸಾಧಾರಣ ಜನರಿಗೆ ಎಲ್ಲರಿಗೂ ನೆನಪಿಸ್ಕೊಡ್ತಾ ಇದ್ದಾನೆ ಅನ್ನುವಂತಹದ್ದು ನನ್ನ ಎಣಿಕೆ. ಅದೇನು ಮೂಲಭೂತ ಅಂಶ ಅಂತ ಹೇಳಿದ್ರೆ, ನಾವು ನಮಗೆ ನೇರವಾಗಿ ಯಾರಿಂದ ಉಪಕಾರ ಸಿಗುತ್ತೋ ಅವರನ್ನೇ ನಾವು ಪೂಜೆ ಮಾಡ್ತಾ ಮೂಲ ಶಕ್ತಿ ಎಲ್ಲಿಂದ ಬರುತ್ತೋ, ಈ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣನಾಗಿರುವಂತವನು ಯಾರೋ ಅವನನ್ನ ಮರೆಯೋದಕ್ಕೆ ಶುರು ಮಾಡ್ತೀವಿ. ಮಳೆ ಇಂದ್ರನಿಂದ ಬರುತ್ತೆ, ಇಂದ್ರನನ್ನು ಪೂಜಿಸೋದು. ಬಿಸಿಲು ಸೂರ್ಯನಿಂದ ಬರುತ್ತೆ, ಸೂರ್ಯನನ್ನು ಪೂಜಿಸೋದು. ಆಹಾರ ಔಷಧಿ ವನಸ್ಪತಿಗಳಿಂದ ಬರುತ್ತೆ, ಭೂಮಿಯಿಂದ ಬರುತ್ತೆ, ಭೂಮಿಯನ್ನು ಪೂಜಿಸೋದು. ಈ ಎಲ್ಲವುಗಳಿಗೂ ಮೂಲಭೂತವಾಗಿರುವಂತಹ ಒಬ್ಬನು ಭಗವಂತನೇನಿದ್ದಾನೆ, ಅವನನ್ನು ಮರೆತು ಅವರನ್ನು ಪೂಜಿಸೋದು ತಪ್ಪಲ್ಲ. ಇವುಗಳಿಗೆ ಮೂಲ ಕಾರಣನಾಗಿರುವಂತಹ ಭಗವಂತನನ್ನ ಮರೆತು ಅವನನ್ನು ಮಾತ್ರ ಪೂಜಿಸ್ತಾ ಹೋಗೋದೇನಿದೆಯಲ್ಲ, ಇದು ತಪ್ಪು ಅನ್ನೋ ರೀತಿಯಲ್ಲಿ ಭಗವಂತ ನಮಗೆ ಸಂದೇಶ ಕೊಡ್ತಾ ಇದ್ದಾನೆ ಅನ್ನೋ ಮಾತನ್ನು ನಾವು ಇಲ್ಲಿ ಈ ಸೂಚನೆ ಕೊಡ್ತಾ ಇದ್ದಾನೆ ಅಂತ ಹೇಳಿ ನನ್ನ ಎಣಿಕೆ. ಭೀಷಾಸ್ಮಾದ್ವಾತಃ ಪವತೆ ಭೀಷೋದೇತಿ ಸೂರ್ಯ ಭೀಷೋದಗ್ನಿಶ್ಚೇಂದ್ರಶ್ಚ ಭೀಷಾಸ್ಮಾದಗ್ನಿಶ್ಚೇಂದ್ರಶ್ಚ ಮೃತ್ಯುರ್ಧಾವತಿ ಪಂಚಮ ಇತಿ ಅನ್ನೋ ರೀತಿ. ವಾಯು, ಇಂದ್ರ, ಅಗ್ನಿ, ವರುಣ, ಯಮ ಇವರೆಲ್ಲರೂ ಕೂಡ ಅವನನ್ನ ಹೆದರಿಯೇನೆ ಕೆಲಸ ಮಾಡ್ತಾರೆ ಅಂತ. ಅವನು ಅಂತ ಹೇಳಿದ್ರೆ ಆ ಭಗವಂತನನ್ನು ಹೆದರಿಯೇನೆ ಕೆಲಸ ಮಾಡ್ತಾರೆ. ಈ ಮಾತನ್ನು ಮತ್ತೊಮ್ಮೆ ಮೇಲಿಂದ ಮೇಲೆ ರುಜುವಾತು ಮಾಡೋದಕ್ಕೆ ಭಗವಂತನ ಈ ರೀತಿ ಪವಾಡಗಳನ್ನು ಮಾಡ್ತಾ ಇದ್ದಾನೇನೋ ಅನ್ನುವಂತಹದ್ದು ನನ್ನ ಎಣಿಕೆ. ಬೇರೆ ಬೇರೆ ಕಾರಣಗಳು ಇರಬಹುದು. ಬೇರೆ ಬೇರೆ ಪುರಾಣಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆಯ ಘಟನಾವಳಿಗಳು ಸಿಗಬಹುದು. ಇದ್ರ ಮೂಲಕ ನಾವು ಪಡೆಯುವ ಸಂದೇಶ, ಇವತ್ತಿನ ನಮ್ಮ ಸಮಕಾಲೀನ ಸಮಾಜದಲ್ಲಿ ಪಡಿಬೇಕಾಗಿರುವಂತಹ ಸಂದೇಶ ಏನು ಅಂತ ಹೇಳಿದ್ರೆ, ಕೃಷ್ಣಾವತಾರದಲ್ಲಿ ಜನ ಇಂದ್ರನನ್ನ ಪೂಜಿಸ್ತಾ ಇದ್ರು, ಈ ಋಷಭಾವತಾರದಲ್ಲಿಯೂ ಜನ ಇಂದ್ರನನ್ನು ಪೂಜಿಸ್ತಾ ಇದ್ರು. ಆವಾಗ ಮೂಲ ಕಾರಣವನ್ನು ಮರೆತು ಬಿಟ್ಟಿದ್ರೇನೋ.
ಹಾಗೆ ನಾವು ಇವತ್ತೇನ್ ಮಾಡ್ತಾ ಇದ್ದೀವಿ, ತಾವು ಎಲ್ಲಿಯೇ ಗಮನಿಸಿ, ಬೇರೆ ಯಾವ ದೇವತೆಗಳಿಗೂ ಅಷ್ಟೊಂದು ಉ ಗೌರವ ಅಥವಾ ಜಾಗನೇ ಇಲ್ಲ ನಮ್ಮ ಮನಸ್ಸಲ್ಲಿ. ಲಕ್ಷ್ಮಿ ಒಬ್ಬಳನ್ನ ಬಿಟ್ಟು. ಹಾಗಾಗಿದೆ ನಮ್ಮ ಸಮಾಜ ಇವಾಗ. ನಾನು ಅನೇಕ ಕಡೆ ಪೂಜೆಗೆ, ಹೋಮಕ್ಕೆ, ಪೌರೋಹಿತ್ಯಕ್ಕೆಲ್ಲ ಹೋದಾಗ ನನಗೆ ಈ ಅನುಭವ ಬಂದಿದ್ದುಂಟು. ಲಕ್ಷ್ಮಿ ಅಂದ್ರೇನೆ ದೇವತೆ, ಇರೋ ದೇವತೆ ಒಬ್ಳೇನೆ ಲಕ್ಷ್ಮಿನೇ. ಏನ್ ನಿಯಮ ಹೇಳಿ ಆ ಲಕ್ಷ್ಮಿಗೆ ಸಂಬಂಧಪಟ್ಟಿರೋ ನಿಯಮಗಳೇ. ಏನೇ ಕೆಲಸ ಹೇಳಿ ಲಕ್ಷ್ಮಿಗೆ ಸಂಬಂಧಪಟ್ಟಿದ್ದಿದ್ರೆ ಅತ್ಯಂತ ಶ್ರದ್ಧೆಯಿಂದ ಮಾಡುವಂತಹದ್ದು. ಹೀಗಾಗಿ ನಾವು ಕೇವಲ ಆ, ಲೌಕಿಕ ವಿಷಯಗಳನ್ನ ಪೂರೈಸುವಂತಹ ಆ ಲಕ್ಷ್ಮಿ ಅವಳ ಕೃಪಾ ಕಟಾಕ್ಷ ಬೇಕೇ ಬೇಕು. ಅದು ಬೇಡ ಅಂತ ಹೇಳ್ತಾ ಇಲ್ಲ. ಮೂಲ ಕಾರಣನನ್ನ ಬಿಟ್ಟು ಕೇವಲ ದುಡ್ಡು ಲಕ್ಷ್ಮಿ ಅಂತ ಹೇಳಿದ್ರೆ ನಾವು ಭಗವತಿ ಅನ್ನೋ ರೀತಿಯಲ್ಲಿ ಪೂಜಿಸ್ತಾ ಇಲ್ಲ. ದುಡ್ಡು ಕೊಡೋವಳು, ಸಂಪತ್ತು ಕೊಡೋವಳು ಅನ್ನೋದ ಕಾರಣಕ್ಕಾಗಿ ನಾವು ಪೂಜಿಸ್ತಾ ಇದ್ದೀವಿ. ನಮ್ಮ ಮನಸ್ಸಿನ ಆಳದಲ್ಲಿ ನೋಡ್ಕೊಂಡು ಹೋದ್ರೆ. ಲಕ್ಷ್ಮೀ ದೇವಿಗೆ ಸಂಬಂಧಪಟ್ಟಿರುವಂತಹ ಸ್ತೋತ್ರ ಹೇಳೋದು, ಲಕ್ಷ್ಮೀ ದೇವಿಯ ಹಾಡುಗಳನ್ನೇ ಹೇಳೋದು, ಲಕ್ಷ್ಮೀ ದೇವಿಯ ಪೂಜೆನೇ ಮಾಡೋದು. ಅನೇಕ ಜನರೆಲ್ಲ ನೋಡಿದ್ದೀನಿ, ಮನೆಯಲ್ಲಿ ತಲತಲಾಂತರಗಳಿಂದ ಮಾಡ್ಕೊಂಡು ಬಂದಿರುವಂತಹ ವಿಗ್ರಹಗಳು, ಸಾಲಿಗ್ರಾಮಗಳು, ಶಿವಲಿಂಗ ಬಾಣಗಳು, ಇತ್ಯಾದಿ ಇತ್ಯಾದಿ ಅನೇಕ ಇರ್ತವೆ. ಪಾಪ ಏನೋ ಗಂಡಸರು ಅದ್ರ ಬಗ್ಗೆ ಗಮನ ಕೊಡೋದಿಲ್ಲ, ಪೂಜೆ ಮಾಡೋದಿಲ್ಲ ಅಂತಿಟ್ಟು. ಅಷ್ಟೆಲ್ಲ ಇದ್ನೂವೆ ಪಕ್ಕದಲ್ಲಿ ಒಂದಷ್ಟು ಹೆಣ್ಮಕ್ಳು, ಗೃಹಿಣಿಯರು, ಪಕ್ಕದಲ್ಲಿಯೇ ಒಂದು ಅಕ್ಕಿ, ಒಂದು ಪುಟ್ಟದಾಗಿರುವಂತಹ ಸೇರು, ಅದನ್ನು ತಗೊಂಡು ಅದ್ರ ಮೇಲೆ ಒಂದು ಲಕ್ಷ್ಮಿ ವಿಗ್ರಹ, ಒಂದು ಸಿಲ್ವರ್ ಕಾಯಿನ್ ಇಟ್ಟು ನಿತ್ಯ ಅದನ್ನ ಪೂಜೆ ಮಾಡೋದು. ಶುಕ್ರವಾರ, ಮಂಗಳವಾರ ಅದನ್ನ ಪೂಜೆ ಮಾಡೋದು. ಇಲ್ಲಿ ಇದೆಯಲ್ಲ, ಈ ಪಕ್ಕಕ್ಕೆ ಇಷ್ಟೊಂದು ಇದೆಯಲ್ಲ, ನಿಮ್ ಮಾವ, ಅವ್ರ ತಂದೆ, ಅವ್ರ ತಂದೆ, ಅವ್ರ ತಂದೆ ಕಾಲಗಳಿಂದ ಮಾಡ್ತಾ ಬಂದಿರುವಂತಹ ವಿಗ್ರಹಗಳ ಮನೆಯಲ್ಲಿ ಇದೆ ಅಲ್ಲ, ಅದನ್ನೆಲ್ಲ ಮಾಡದೇನೆ ಹಾಗೆ ಪೂಜೆ ಮಾಡೋದಕ್ಕೆ ಒಂದು ವಾತಾವರಣ ಮನೆಯಲ್ಲಿ ಏನ್ ಬೇಕು ಅದನ್ನ ನಿರ್ಮಾಣ ಮಾಡದೆ, ಹಾಗೆ ಪೂಜೆ ಮಾಡೋದಕ್ಕೆ ಸಹಕಾರ ಮಾಡದೆ, ಹೊಸದಾಗಿ ಒಂದು ಶುರು ಮಾಡಿರುವಂತಹದ್ದು. ನಾವು ಎಷ್ಟು ಈ ಸಂಪತ್ತು, ದುಡ್ಡು ಅದರ ಹಿಂದೆ ಹೋಗ್ತಾ ಇದ್ದೀವಿ ಅನ್ನುವ ಭಾವನೆ ನನ್ನ ಮನಸ್ಸಿಗೆ ಬರ್ತದೆ. ಆ ಒಂದು ಈ ಘಟನೆಯ ಮೂಲಕ ಇಂದ್ರನು ಮಳೆ ಸುರಿಸ್ತಾ ಇದ್ದಾಗ ಋಷಭದೇವನು ತನ್ನ ಯೋಗ ಸಾಮರ್ಥ್ಯದಿಂದಲೇನೆ ತನ್ನದೇ ಆಗಿರುವಂತಹ ಆ ಮೋಡವನ್ನ ತಯಾರು ಮಾಡಿ ಅದರಿಂದ ಮಳೆಯನ್ನು ಸುರಿಸ್ಕೊಂಡು ಹೋದ. ಇದ್ರ ಮೂಲಕವಾಗಿ ನಾನು ಇದ್ರೆ ಎಲ್ಲವೂ, ನಾನು ಇಲ್ಲದೆ ಇದ್ರೆ ಏನೂ ಇಲ್ಲ ಅನ್ನೋ ರೀತಿಯಲ್ಲಿ ಭೀಷಾಸ್ಮಾದ್ ವಾತಃಪವತಿ ಅನ್ನುವಂತಹ ಮಾತನ್ನ ಮತ್ತೆ ರುಜುವಾತ್ ಪಡಿಸಿದ. ಈ ಘಟನೆಯಿಂದ ನಾವು ಪಾಠ ಕಲಿಬೇಕಾಗಿರೋದು, ಕೇವಲ ದುಡ್ಡು ಬೇಕು ಅನ್ನುವಂತಹ ರೀತಿಯಲ್ಲಿ ಒಂದೇ ಲಕ್ಷ್ಮಿಯನ್ನು ಪೂಜೆ ಮಾಡೋದಿಲ್ಲ ಅಂತೇಳಿ ನಾವು ದೀಪಾವಳಿ ಅಮಾವಾಸ್ಯೆ ದಿವಸ ಲಕ್ಷ್ಮೀ ಪೂಜೆಯನ್ನೇ ಮಾಡ್ತೇವೆ. ಅದನ್ನು ಬಿಟ್ಟುಬಿಟ್ಟು ಅದನ್ನು ಒಂದೇ ಮಾಡಿ ಮಿಕ್ಕಿದ್ದೆಲ್ಲ ಬಿಟ್ಟು ಬಿಡೋದು ತಪ್ಪು ಅನ್ನುವಂತಹದ್ದು ನನ್ನ ಭಾವನೆ. ಇರ್ಲಿ. ಆ ನಾಭಿಯ ಮಗ ಋಷಭದೇವ ತನ್ನ ಆ ಪವಾಡದಿಂದ ತಾನು ಭಗವಂತನೇ ಎನ್ನುವಂತಹದ್ದನ್ನ ಮತ್ತೆ ರುಜುವಾತು ಮಾಡ್ದ. ಜೊತೆಗೆ ರಾಜ್ಯಾಡಳಿತದಲ್ಲಿ ಅತ್ಯಂತ ಧರ್ಮ ಬದ್ಧನಾಗಿ, ಯಾವುದೇ ರೀತಿಯ ನಿಯಮಗಳು, ರಾಜನೀತಿ ನಿಯಮಗಳಾಗ್ಲಿ, ಆರ್ಥಿಕ ನಿಯಮಗಳಾಗ್ಲಿ, ಸಾಮಾಜಿಕ ನಿಯಮಗಳಾಗ್ಲಿ, ಯಾವುದನ್ನು ಕಡೆಗಾಣದೇನೆ ಅತ್ಯಂತ ಹೆಸರುವಾಸಿಯಾಗಿ ಮತ್ತು ಶಿಸ್ತುಬದ್ಧವಾಗಿ, ಅದರಲ್ಲೂ ವಿಶೇಷವಾಗಿ ಬ್ರಾಹ್ಮಣ ಪ್ರಿಯನಾಗಿ ರಾಜ್ಯಭಾರ ಮಾಡ್ತಾ ಇದ್ದ ಅನ್ನುವಂಥದ್ದನ್ನು ನೋಡ್ತೀವಿ. ಆ ಬ್ರಾಹ್ಮಣ ಪ್ರಿಯನಾಗಿ ರಾಜ್ಯಭಾರ ಮಾಡ್ತಾ ಇರುವಂಥವನು ರಾಜ್ಯದಲ್ಲಿಯೂ ಹೆಸರು ಗಳಿಸಿ, ತಂದೆಗೂ ಕೂಡ ಉತ್ತಮವಾಗಿರುವಂತಹ ಹೆಸರನ್ನು ತಂದುಕೊಟ್ಟು ಇರುವಾಗ ಮತ್ತೆ ಪುನಃ ಇವನು ಸಂತಾನವನ್ನು ಮುಂದುವರಿಸಬೇಕು ಅನ್ನುವಂತಹ ಪ್ರಜೆಗಳನ್ನು ಪಡೆಯೋದರ ಮೂಲಕ ಸೃಷ್ಟಿ ಕಾರ್ಯ ಮುಂದೆ ನಡೀಬೇಕು ಅನ್ನುವಂತಹ ಯೋಚನೆಯಲ್ಲಿರುವಾಗ, ಇಂದ್ರನೇ ಈಗಾಗಲೇ ಅವನು ಒಂದು ಬಾರಿ ಸೋತಿದ್ದಾಯ್ತು. ಇನ್ಮೇಲೆ ಅವನು ಎದುರುಗಡೆ ಯಾಕೆ ದ್ವೇಷ ಕಟ್ಕೊಳ್ಳೋದು, ವೈರತ್ವ ಕಟ್ಕೊಳ್ಳೋದು ಅಂತ ಹೇಳಿ ರಾಜಿ ಮಾಡ್ಕೊಂಡ್ಬಿಟ್ಟು ತನ್ನ ಮಗಳಾಗಿರುವಂತಹ ಜಯಂತಿಯನ್ನ ಈ ಋಷಭದೇವನಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಇಂದ್ರನಿಗೆ ಜಯಂತ ಅನ್ನುವಂತಹ ಒಬ್ಬ ಮಗನು, ಜಯಂತಿ ಅನ್ನುವಂತಹ ಮಗಳು. ಆ ಜಯಂತಿಯಲ್ಲಿ ಈ ಋಷಭದೇವನು 100 ಜನ ಮಕ್ಕಳನ್ನು ಪಡೆದುಕೊಳ್ತಾನೆ.
ಆ 100 ಜನ ಮಕ್ಕಳಲ್ಲಿ ಹಿರಿಯನಾಗಿರುವಂಥವನು ಭರತ. ಆ ಭರತನೇ ಆ ಭರತನಿಂದಲೇನೆ ಮುಂದೆ ಈ ನಮ್ಮ ಪ್ರಾಂತಕ್ಕೆ ಭಾರತ ಅನ್ನುವಂತಹ ಹೆಸರು ಬಂದಿರೋದು. ಅಲ್ಲಿಕ್ಕಿಂತ ಪೂರ್ವದಲ್ಲಿ ಈ ಪ್ರಾಂತಕ್ಕೆ ಆ ಭರತನು ಆಡಳಿತಕ್ಕೆ ಬರೋದಕ್ಕಿಂತಲೂ ಪೂರ್ವದಲ್ಲಿ ಈ ಪ್ರಾಂತಕ್ಕೆ ಅಜನಾಭ ಎನ್ನುವಂತಹ ಹೆಸರಿತ್ತು. ನೀವೀಗಾಗಲೇ ಹಿಂದಿನ ಅಧ್ಯಾಯಗಳನ್ನು ಗಮನಿಸಿದ್ರೆ ಪ್ರಿಯವೃತನು ಸಾಗರಗಳು ಸಪ್ತ ದ್ವೀಪಗಳನ್ನ ಮಾಡಿದ. ನಂತರದಲ್ಲಿ ಆ ದ್ವೀಪಗಳಲ್ಲಿ 9 ಖಂಡಗಳನ್ನ ಮಾಡಲಾಯಿತು. ಆ 9 ಖಂಡಗಳಲ್ಲಿ ಮತ್ತೆ ಪುನಃ 9 ವರ್ಷ ಆ ಖಂಡದ ಭಾಗಗಳು ಅನ್ನುವಂತಹ ರೀತಿಯಲ್ಲಿ ವಿಭಾಗ ಮಾಡಿದರು, ರಾಜ್ಯದ ವಿಭಾಗಗಳು ಮಾಡಿದರು ಅಂತ ಹೇಳ್ಬೋದು. ಮುಂದಿನ ತಲೆಮಾರುಗಳಲ್ಲಿ ಅವರು ಎಲ್ಲಾ ಮಕ್ಕಳಿಗೆ ರಾಜ್ಯ ಮಾಡೋದಕ್ಕೆ ಒಂದೊಂದು ಭಾಗ ಮಾಡಿಕೊಂಡು ನೀನು ಈ ಕಡೆ ಆಗಲಿ ಅಂತ ಹೇಳಿ ಮಾಡ್ಕೊಂಡು, ಹಾಗೆ ಆಗಿರುವಂತಹದ್ದು 9 ವರ್ಷಗಳು. ಆ ವರ್ಷಗಳು ಈ ಋಷಭದೇವನ ಮಗನಾದ ಭರತನ ಮತ್ತು ಅವನ 9 ಜನ ತಮ್ಮಂದಿರ ಹೆಸರುಗಳಿಂದ ಪ್ರಸಿದ್ಧವಾಗಿರುವಂತಹದ್ದು. ಮುಂಚೆ ಅದಕ್ಕೆ ಅಂದ್ರೆ ಋಷಭದೇವನು ಆಡಳಿತ ಮಾಡುವಾಗ ಅದಕ್ಕೆ ಅಜನಾಭ ಅನ್ನುವಂತಹ ಹೆಸರು ಆ ಪ್ರಾಂತಕ್ಕೆ, ನಾವಿರುವ ಭಾರತ ಪ್ರಾಂತಕ್ಕೆ. ನಂತರ ಭರತನಿಂದ ಅದು ಭಾರತ ಅಂತಾಯ್ತು. ಅವನ ತಮ್ಮಂದರಾದಂತಹ ಅವರ ಹೆಸರಿಂದಲೇನೆ ಅವರ ಆಡಳಿತ ಮಾಡುವ ರಾಜ್ಯ ಭಾಗ, ದೇಶದ ವಿಭಾಗ ಏನಿದೆ ಅದು ಪ್ರಸಿದ್ಧಿ ಆಯ್ತು ಆ ಹೆಸರಿನ ವರ್ಷ ಅನ್ನುವಂಥದ್ದು. ಯಾರ್ಯಾರು ಅಂತ ಹೇಳಿದ್ರೆ ಕುಶಾವರ್ತ ಅನ್ನುವ ರಾಜ, ಭರತನ ತಮ್ಮ. ಇವನ ಆಡಳಿತ ಮಾಡುವ ಆ ಪ್ರಾಂತಕ್ಕೆ ಕುಶಾವರ್ತ ಅಂತಲೇನೆ ಹೆಸರು. ಇಲಾವರ್ತ, ಬ್ರಹ್ಮಾವರ್ತ, ಮಲಯ, ಕೇತು, ಭದ್ರಸೇನ, ಇಂದ್ರಸ್ಪೃಕ, ವಿದರ್ಭ, ಕೀಕಟ ಅನ್ನುವಂತಹ ರೀತಿ. ಇದರಲ್ಲಿ ನಮಗೆ ಇವತ್ತು ಪರಿಚಿತವಾಗಿರುವಂತಹ ಹೆಸರು ಅಂದ್ರೆ ವಿದರ್ಭ. ನಾವು ಮಹಾರಾಷ್ಟ್ರದಲ್ಲಿ ವಿದರ್ಭ ಅನ್ನುವಂತಹ ಪ್ರಾಂತವನ್ನು ಕೇಳ್ತೀವಿ. ಅದು ಭಾಗವತದಲ್ಲಿ ಹೆಸರಿಸಲ್ಪಟ್ಟಿದ್ದು ಪುನಃ ಬಹಳ ಪೂರ್ವ ಕಾಲದಲ್ಲಿ, ಸೃಷ್ಟಿಯ ಪ್ರಾರಂಭದಿಂದಲೂ ಆ ಹೆಸರಿನ ಪ್ರಾಂತ ಇತ್ತು ಅನ್ನೋದನ್ನು ನೋಡಬಹುದು. ಮುಂದೆ ಇನ್ನೊಂದು ಕೀಕಟ ಅನ್ನುವಂತಹದ್ದು ಪ್ರದೇಶ. ಇವತ್ತು ಅದು ಈ ಬಿಹಾರದ ಇದರಲ್ಲಿ ಬಹುಶಃ ಅದು ಅವತಾರದ ಪ್ರದೇಶ. ಕೀಕಟೇಶು ಅನ್ನುವಂಥದ್ದು ಬುದ್ಧಾವತಾರ ಅಂತ ಏನ್ ಬರುತ್ತದೆ ಅದರಲ್ಲಿ ಈ ಪ್ರಾಂತದಲ್ಲಿ ಅವನು ಅವತಾರ ಅನ್ನುವಂತಹ ಹೆಸರು ಕೇಳಿದ. ಇವರ 110 ಜನರಿಗೆ ಗುಂಪಾಗಿ ನಾಯಕರಾಗಿ ಬೆಳೆದ್ರು. ಉಳಿದ 9 ಜನ ಏನಿದ್ರು ಅವರು ಒಂದಿಷ್ಟು ಭಾಗವತೋತ್ತಮರಾಗಿ, ಜ್ಞಾನಿಗಳಾಗಿ ಅವರು ಸನ್ಯಾಸಾಶ್ರಮವನ್ನು ಪಡೆದುಕೊಂಡು ಮುಂದೆ ಹೋದರು. ಅವರು ಸಂಸಾರದಲ್ಲಿ ಸೇರಲಿಲ್ಲ ಅನ್ನುವಂಥದ್ದು. ಅವರ ಹೆಸರುಗಳು ಅಂತ ಹೇಳಿದ್ರೆ ಕವಿ, ಹರಿ, ಅಂತರಿಕ್ಷ, ಪ್ರಬುದ್ಧ, ಪಿಪ್ಪಲಾಯನ ಎನ್ನುವಂತಹವರು, ಅವಿಹೋತ್ರ, ದ್ರುಮಿಲ, ಚಮಸ, ಕರಭಾಜನ ಇವರು. ಹೀಗಾಗಿ ಈ 100 ಜನ, ಅದರಲ್ಲಿ 9 ಜನರು 10 ಜನರ ಗುಂಪಿಗೆ ಹಿರಿಯರು. ಆ ಕಾರಣದಿಂದ ಅವರು 9 ಜನರು ಆಳುವ ಪ್ರದೇಶಗಳಿಗೆ ಅವರವರ ಹೆಸರಿನಿಂದ ಪ್ರಸಿದ್ಧಿ ಆಯಿತು. ಜಿಯೋಗ್ರಫಿ ಹೀಗೆ ವಿಂಗಡವಾಗ್ತಾ ಬರ್ತಾ ಇದೆ. ಈ ಋಷಭದೇವನು ತನ್ನ ಎಲ್ಲಾ ಮಕ್ಕಳಿಗೆ ರಾಜ್ಯವನ್ನ ಹಂಚಿಕೊಂಡು ಸಂಚಾರ ಮಾಡ್ತಾ ಆಯಾ ರಾಜ್ಯದ ಪ್ರದೇಶಗಳಲ್ಲಿ ಇರುವಂತಹ ಪ್ರಜೆಗಳನ್ನ ಉದ್ದೇಶಿಸಿ ಜ್ಞಾನಬೋಧ ಮಾಡ್ತಾನೆ. ಇದು ಋಷಭಾವತಾರದ ವಿಶೇಷ ಒಂದು ಕಾರ್ಯ. ಸ್ವತಃ ಭಗವಂತನೇ ಪ್ರಜೆಗಳನ್ನು ಉದ್ದೇಶಿಸಿ ಉಪದೇಶ ಮಾಡುವಂತಹದ್ದು. ಕೃಷ್ಣಾವತಾರದಲ್ಲಿ ಪ್ರಜೆಗಳನ್ನು ಉದ್ದೇಶಿಸಿ ಉಪದೇಶ ಮಾಡಲಿಲ್ಲ, ಅರ್ಜುನನ ಉದ್ದೇಶಿಸಿ ಉಪದೇಶ ಮಾಡಿದ. ಆದರೆ ಋಷಭಾವತಾರದಲ್ಲಿ ಪ್ರಜೆಗಳನ್ನು ಉದ್ದೇಶಿಸಿ ನೀವು ಹೀಗಿರ್ಬೇಕು ಅನ್ನುವಂತಹ ರೀತಿಯಲ್ಲಿ ಉಪದೇಶ ಮಾಡ್ತಾನೆ. ಹಾಗ ಅವನು ಉಪದೇಶ ಮಾಡೋದಕ್ಕೆ ಜನ ಕೇಳಬೇಕು ಅಂದ್ರೆ ಮುಂಚೆ ಅವನು ಅಷ್ಟು ಧಾರ್ಮಿಕವಾಗಿ ರಾಜ್ಯಭಾರ ನಡೆಸಿರ್ತಾನೆ. ನಡೆಸಿ ತನ್ನ ಕೃತಿಗಳ ಮೂಲಕವೇನೆ, ತನ್ನ ಆಚರಣೆಯ ಮೂಲಕವೇನೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಅನ್ನುವಂತಹದ್ದು ಈ 4 ಪುರುಷಾರ್ಥಗಳನ್ನು ಪಡೆದುಕೊಳ್ಳಬೇಕಾಗಿರುವಂತಹದ್ದು ಪ್ರತಿಯೊಬ್ಬ ಮನುಷ್ಯನ ಆದ್ಯ ಕರ್ತವ್ಯ. ಅದನ್ನು ಪಡೆದುಕೊಳ್ಳೋದಕ್ಕೆ ಗೃಹಸ್ಥಾಶ್ರಮ
ಬಹಳ ಅನುಕೂಲ, ಗೃಹಸ್ಥಾಶ್ರಮವೇ ಪ್ರಧಾನ ಎನ್ನೋ ರೀತಿಯಲ್ಲಿ ತನ್ನ ಜೀವನವನ್ನು ಸಾಗಿಸ್ತಾನೆ. ಸಮಯ ಸಂದರ್ಭಾನುಸಾರವಾಗಿ ಅದನ್ನು ಪ್ರತಿಪಾದಿಸಿಯೂ ಇರುತ್ತಾನೆ. ಹೀಗಾಗಿ ಜನರೆಲ್ಲರೂ ಇವನ ಗೃಹಸ್ಥಾಶ್ರಮದ ಆಚರಣೆ ಮತ್ತು ಅದರ ವರ್ಣನೆ, ಅದರ ಉಪಯುಕ್ತತೆ, ಗೃಹಸ್ಥಾಶ್ರಮದ ಮೂಲಕವೇ 4 ಅರ್ಥಗಳನ್ನ ಸಂಪಾದಿಸಬಹುದು ಅನ್ನುವಂತಹ ಅವನ ಜೀವನ ಶೈಲಿ ಎಲ್ಲವನ್ನ ನೋಡಿ ಜನ ಗೃಹಸ್ಥಾಶ್ರಮದಲ್ಲಿ ತೊಡಗೋದಕ್ಕೆ ಶುರು ಮಾಡ್ತಾರೆ. ಪ್ರಜಾಭಿಸಂತಾನ ಅನ್ನುವಂತಹದ್ದು ಅಭಿವೃದ್ಧಿ ಆಗ್ತದೆ. ನಾನು ನಿನ್ನೆ ಹೇಳದಂತೆ ಸೃಷ್ಟಿಯನ್ನ ಹೇಗೆ ಮುಂದುವರಿಸಬೇಕು ಅನ್ನುವಂಥದ್ದು ಅವಾಗ ಬಹಳ ಚಿಂತೆ ಆಗಿತ್ತು ಅವರಿಗೆ. ಎಲ್ಲರೂ ಹುಟ್ಟಿದವರೆಲ್ಲರೂ ನಾನು ಸಂಸಾರ ಬೇಡ, ನಾನು ಸನ್ಯಾಸಿಯಾಗಿ ಹೋಗ್ತೇನೆ, ನಾನು ಬ್ರಹ್ಮನಿಷ್ಠನಾಗ್ತೇನೆ, ಕಾಡಿಗೆ ಹೋಗ್ತೇನೆ, ತಪಸ್ ಮಾಡ್ತೇನೆ, ಹೀಗೆ ಹೇಳೋರೇನೆ. ಆದ್ರಿಂದ ಒಬ್ಬೊಬ್ನು ತನ್ನ ಮಕ್ಕಳಿಗೆ ಹೇಳಿ ಹೇಳಿ ಮಾಡೋದಕ್ಕೆ ಬದಲು ಮಾಸ್ ಆಗಿ ಗೃಹಸ್ಥಾಶ್ರಮಕ್ಕೆ ಸೇರಿಸಬೇಕು ಅನ್ನೋ ಉದ್ದೇಶದಿಂದಲೇ ಋಷಭಾವತಾರ ಆಯ್ತೇನೋ ಅನ್ನೋ ರೀತಿಯಲ್ಲಿ ನಾವು ಇದನ್ನು ನೋಡಬಹುದು. ಋಷಭಾವತಾರದ ಪ್ರಧಾನ ಘಟ್ಟ ಪ್ರಜೆಗಳಿಗೆ ಮಾಡಿರುವಂತಹ ಉಪದೇಶ. ಆ ಉಪದೇಶ ನಾವು ಇವತ್ತಿಗೂ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬಹುದು. ಅದು 5ನೇ ಅಧ್ಯಾಯದಲ್ಲಿ ಪ್ರಾರಂಭವಾಗ್ತದೆ ಅವನ ಉಪದೇಶ. ಒಮ್ಮೆ ಹೀಗೇನೆ ಅವನು ಸಂಚಾರ ಮಾಡ್ತಾ ಮಾಡ್ತಾ ಬ್ರಹ್ಮಾವರ್ತ ಅನ್ನುವಂತಹ ಪ್ರದೇಶದಲ್ಲಿ ತನ್ನ 3ನೇ 4ನೇ ಮಗನು ಯಾರು ಆ ಪ್ರದೇಶದಲ್ಲಿ ಹೋದಾಗ ಅಲ್ಲಿರುವಂತಹ ಪ್ರಜೆಗಳನ್ನ ಸೇರಿಸಿ ಒಟ್ಟುಗೂಡಿಸಿ ಅವರಿಗೆ ಉಪದೇಶ ಮಾಡ್ತಾರೆ. ಈ ಉಪದೇಶಗಳು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬಹುದು. ಗಮನಿಸಿ ಹೇಗೆ ಶುರು ಮಾಡ್ತಾನೆ ಅನ್ನುವಂಥದ್ದು ಹೇಳಿದ್ರೆ, ನಾಯಂ ದೇಹೋ ದೇಹ ಭಾಜಾಂ ನೃಲೋಕೆ ಕಷ್ಟಾನ್ ಕಾಮಾನ್ ಅರ್ಹತೆ ವಿಡ್ಭುಜಾಂ ಯೇ ತಪೋ ದಿವ್ಯಂ ಪುತ್ರಕ ಯೇನ ಸತ್ವಂ ಶುದ್ಧೇ ದಸ್ಮಾತ್ ಬ್ರಹ್ಮ ಸೌಖ್ಯಂ ತ್ವನಂತಂ. ತಾತ್ಪರ್ಯ, ಈ ದೇಹ ಅನ್ನುವಂಥದ್ದು ನಮಗೇನು ಸಿಕ್ಕಿದೆಯಲ್ಲ, ಇದು ನಾವು ಸಂಸಾರದಲ್ಲಿ ಹೊಕ್ಕು ಸುಖ ಪಟ್ಟು ಅದಕ್ಕೆ ಜೊತೆಗೆ ಬಂದಿರುವಂತಹ ದುಃಖಗಳನ್ನ ಅನುಭವಿಸಿ ಕಷ್ಟಗಳನ್ನ ಅನುಭವಿಸುತ್ತಾ ತಾತ್ಕಾಲಿಕವಾಗಿರುವಂತಹ ಇಂದ್ರಿಯಗಳನ್ನ ಮೂಲಕ ಪಡೆದುಕೊಂಡಿರುವಂತಹ ಸುಖಗಳನ್ನ ಬೆನ್ನಟ್ಟಿ ನಮಗೆ ಸಿಕ್ಕಿರುವಂತಹ ಈ ಶರೀರ ಆ ಕೆಲಸ ಮಾಡ್ಲಿಕ್ಕಲ್ಲ. ಯಾತಕ್ಕಾಗಿ ನಮ್ಗೆ ಶರೀರ ಸಿಕ್ಕಿದೆ ಅಂತ ಹೇಳಿದ್ರೆ, ನಾವು ಸತ್ವ ಶುದ್ಧಿಯನ್ನ ಮಾಡೋದಕ್ಕೆ, ಸತ್ವಗುಣವನ್ನ ಬೆಳೆಸ್ಕೊಳ್ಳೋದಕ್ಕೆ, ರಜೋ ಮತ್ತು ತಮೋಗಳನ್ನ ಕಡಿಮೆ ಮಾಡಿಕೊಂಡು ಸತ್ವಗಳನ್ನ ಬೆಳೆಸ್ಕೊಂಡು ಅದರಲ್ಲಿಯೂ ಸತ್ವ ಶುದ್ಧಿಯನ್ನು ಪಡೆಯೋದಕ್ಕೆ. ಸತ್ವ ಶುದ್ಧಿ ಅಂತ ಹೇಳಿದ್ರೆ ಸತ್ವದಲ್ಲಿಯೂ ರಜ ಮತ್ತು ತಮದ ಸ್ವಲ್ಪವೂ ಲವಲೇಶವೂ ಇಲ್ಲದಂತೆ ಕೇವಲ ಸತ್ವವನ್ನು ಬೆಳೆಸ್ಕೊಳ್ಳೋದಕ್ಕೆ ಇರುವಂತಹ ಅವಕಾಶ ಈ ದೇಹ ನಮಗೆ ಸಿಕ್ಕಿರೋದು. ಆದ್ರಿಂದ ನಾವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಸಾಧು ಸಂತರ ಮಹಾತ್ಮರ ಸೇವೆ ಮಾಡ್ತಾ ಶುರು ಮಾಡ್ಬೇಕು ಅಂತ ಫಸ್ಟ್ ಸ್ಟೆಪ್. ನಮ್ಮ ಜೀವನವನ್ನ ಹೇಗೆ ನಾವು ಬಹಳ ಸುಂದರವಾಗಿ ಕಲ್ಟಿವೇಟ್ ಮಾಡ್ಕೊಳ್ಬಹುದು, ಬಹಳ ಯಾವ ಉದ್ದೇಶಕ್ಕಾಗಿ ನಮಗೆ ಈ ಶರೀರ ಸಿಕ್ಕಿದೋ ಆ ಉದ್ದೇಶದ ಸಾರ್ಥಕತೆಯನ್ನ, ಶರೀರದ ಸಾರ್ಥಕತೆಯನ್ನ ಹೇಗೆ ಮಾಡ್ಕೊಳ್ಬಹುದು ಅನ್ನೋದಕ್ಕೆ ಸ್ಟೆಪ್ ಬೈ ಸ್ಟೆಪ್ ಇರುವಂತಹ ಗೈಡ್ ತರ ಇದೆ ಈ ಪುಸ್ತಕ, ಈ ಉಪದೇಶ. ಇದು ಪ್ರಾರಂಭ ಎಲ್ಲಿಂದ ಅಂತ ಹೇಳಿದ್ರೆ, ಮಹಾತ್ಮರ, ಸಾಧುಗಳ, ಸಜ್ಜನರ, ಸತ್ಪುರುಷರ ಸೇವೆಯಿಂದ ಅನ್ನುವಂಥದ್ದು ಹೇಳ್ತಾರೆ. ಮಹತ್ ಸೇವಾಂ ದ್ವಾರಮಾಹುರ್ ವಿಮುಕ್ತೆ ಸ್ತಮೋದ್ವಾರಂ ಯೋಷಿತಾಂ ಸಂಗಿ ಸಂಗಂ. ಮಹಾತ್ಮರ ಸೇವೆ ಅನ್ನುವಂತಹದ್ದು ಇದು ಮೋಕ್ಷಕ್ಕೆ ದಾರಿಯಾದ್ರೆ, ಸ್ತ್ರೀ ಸಂಘ ಅಂದ್ರೆ ಪುರುಷರಿಗೆ ಸ್ತ್ರೀ ಸಂಘ, ಸ್ತ್ರೀಯರಿಗೆ ಪುರುಷ ಸಂಘ ಅನ್ನುವಂತಹದ್ದು ಅದು ನರಕಕ್ಕೆ ದಾರಿ, ಅಥವಾ ಈ ಕರ್ಮದಲ್ಲಿಯೇನೆ ಇದ್ದು ಈ ಸಂಸಾರದಲ್ಲಿಯೇನೆ ಇಳಿದು ಬಂಧನಕ್ಕೊಳಗಾಗುವಂತಹ ದಾರಿ ಅಂತ. ಮಹಾತ್ಮರ ಸೇವೆ ಅದು ಮೋಕ್ಷಕ್ಕೆ ದಾರಿ, ಸ್ತ್ರೀ ಪುರುಷರ ಸಂಘ ಅನ್ನುವಂತಹದ್ದು ಇದು ಬಂಧನಕ್ಕೆ ದಾರಿ ಅನ್ನುವಂಥದ್ದು ಹೇಳ್ತಾನೆ. ಯಾರು ಮಹಾತ್ಮರಂದ್ರೇನು, ಸಾಧುಗಳಂದ್ರೆ ಯಾರು, ಸತ್ಪುರುಷರಂದ್ರೆ ಯಾರು ಅನ್ನುವಂಥದ್ದು ನಾವು ಕೇಳ್ತೇವೆ. ಸಾಧು, ಸತ್ಪುರುಷರು, ಸಜ್ಜನರು ಅಂತೆಲ್ಲ, ಅದರ ಡೆಫಿನೇಷನ್ ಈ ಅಧ್ಯಾಯದಲ್ಲಿ ಸಿಗುತ್ತದೆ ನಮಗೆ. ಮಹಾ ಅಂತಸ್ತೆ ಸಮಚಿತ್ತಾಃ ಪ್ರಶಾಂತ ವಿಮನ್ಯವಃ ಸುಹೃದ ಸಾಧವೋ ಯೇ ಏವಾ ಮೈಷೇ ಕೃತ ಸೌಹಾರ್ದಾರ್ಥಾಃ. ಮಹಾತ್ಮರು, ಸಾಧು ಸತ್ಪುರುಷರು ಯಾರು ಅಂತ ಹೇಳಿದ್ರೆ, ಮಹಾಂತಹ ತೇ ಅವರೇ ಸಾಧು ಸತ್ಪುರುಷರು. ಮಹಾತ್ಮರು ಯಾರವರು? ಸಮಚಿತ್ತಾಃ, ತಮ್ಮ ಮನಸ್ಸನ್ನ ಸಮವಾಗಿ ಇಟ್ಟುಕೊಂಡಿರುವಂಥವ್ರು.
ಸಮವಾಗಿ ಇಟ್ಕೊಳ್ಳೋದು ಅಂತಂದ್ರೇನು? ಸಮಚಿತ್ತ. ನಮ್ಮ ಮನಸ್ಸಿಗೆ ಎದುರಾಗುವಂತಹ ಸುಖ ಅಥವಾ ದುಃಖ, ಲಾಭ ಅಥವಾ ನಷ್ಟ, ಅವು ಎರಡರಲ್ಲಿಯೂ ನನ್ನ ಪ್ರತಿಕ್ರಿಯೆ ಏನಿರುತ್ತೆ ಅದು ಸಮವಾಗಿ ಇರುವಂತಹದ್ದು ಅದು. ಮತ್ತು ಪ್ರಶಾಂತಾಹ, ಮನಸ್ಸಿನ ನೆಮ್ಮದಿಯನ್ನ ಹಾಗೇನೆ ಕಾಪಾಡಿಕೊಂಡೇ ಇರುವಂಥವ್ರು, ಅದನ್ನು ಹಾಳು ಮಾಡ್ಕೊಳ್ಳದೇನೆ ಇರುವಂಥವ್ರು. ವಿಮನ್ಯವಹ, ವಿಮನ್ಯವ ಅಂತ ಹೇಳಿದ್ರೆ ಸಿಟ್ಟು ಇಲ್ಲದೆ ಇರುವಂಥವ್ರು. ಸುಹೃದ, ಸುಹೃದ ಒಳ್ಳೆಯ ಮನಸ್ಸುಳ್ಳವರು. ಅಂದ್ರೆ ಒಳ್ಳೆಯ ಮನಸ್ಸಿನ ಉಳ್ಳವರು ಅಂದ್ರೆ ಏನರ್ಥ? ಇನ್ನೊಬ್ಬರ ಬಗ್ಗೆ ಕರುಣೆ ಪ್ರೀತಿ ಉಳ್ಳಂತವರು. ಆದ್ರಿಂದಲೇನೆ ಸುಹೃತ್ ಅನ್ನೋ ಪದಕ್ಕೆ ಗೆಳೆಯ ಅಂತ ಅರ್ಥ ಸಂಸ್ಕೃತದಲ್ಲಿ. ಸುಹೃದಹ, ಸುಹೃದವ ಅಂದ್ರೆ ಜನರಿಗೆ ಒಳ್ಳೇದಾಗ್ಲಿ, ಎಲ್ರಿಗೂ ಒಳ್ಳೇದಾಗ್ಲಿ ಅನ್ನುವಂತಹ ಭಾವನೆಗಳು. ನಾವು ಯಾರು ನಮ್ಮ ಹಿತವನ್ನ ಅಪೇಕ್ಷೆ ಪಡ್ತಾರೆಯೋ, ನಿಜವಾಗ್ಲೂ ನಮ್ಮ ಹಿತವನ್ನ ಯಾರು ಬಯಸ್ತಾರೆಯೋ ಅವ್ರಿಗೆ ನಾವು ಹಿತೈಷಿಗಳು ಅಂತ ಹೇಳ್ತೀವಲ್ಲ, ಸುಹೃದರು ಅಂದ್ರೆ ಅವರು. ಸಾಧವ, ಇವರುಗಳು ಸಾಧುಗಳು ಅಂತ ಕರೆಸ್ಕೊಳ್ತಾರೆ, ಇವರುಗಳು ಮಹಾತ್ಮರು ಅಂತ ಕರೆಸ್ಕೊಳ್ತಾರೆ. ಮತ್ತು ಪರೋಪಕಾರದಲ್ಲಿ ಸಾಧವೋಹಯೇ, ಪರೋಪಕಾರದಲ್ಲಿ ತಲ್ಲೀನರಾಗಿರುವಂಥವ್ರು, ಇನ್ನೊಬ್ಬರಿಗೆ ಉಪಕಾರ ಮಾಡಬೇಕಾಗಿರುವಂಥವ್ರು. ಮತ್ತು ಯೇ ಮೈಷೆ ಕೃತ ಸೌಹಾರ್ದಾರ್ಥಾ, ಯಾರು ನನ್ನಲ್ಲಿಯೇನೆ ಮನಸ್ಸನ್ನ ಇಟ್ಟುಬಿಟ್ಟು ಧರ್ಮ ಅರ್ಥ ಕಾಮ ಮೋಕ್ಷಗಳೆಲ್ಲವೂ ಕೂಡ ತಮ್ಮ ಮನಸ್ಸನ್ನ ನನ್ನಲ್ಲಿ ಇಡುವುದರ ಮೂಲಕವೇನೆ ಪಡೆದುಕೊಳ್ಳೋದಕ್ಕೆ ಸಾಧ್ಯ ಎನ್ನುವುದು ನಿಶ್ಚಯವಾಗಿರುವಂಥವ್ರು. ಈ ಮಾತು ಬಹಳ ಮುಖ್ಯವಾದದ್ದು, ಗಮನಿಸಿ. ಧರ್ಮಾರ್ಥ ಕಾಮ ಮೋಕ್ಷಗಳು ಪಡೆದುಕೊಳ್ಳೋದಕ್ಕೆ ನಾನು ಬೇರೆ ಏನು ಮಾಡಬೇಕಾಗಿಲ್ಲ, ನನ್ನ ಮನಸ್ಸನ್ನ ಭಗವಂತನಲ್ಲಿ ನೆಲೆನಿಟ್ಟರೆ ಸಾಕು. ಧರ್ಮಾರ್ಥ ಕಾಮ ಮೋಕ್ಷಗಳು ತನ್ನಷ್ಟಕ್ಕೆ ತಾನೇ ನನಗೆ ಸಿಗ್ತವೆ ಎಂಬುದಾಗಿ ಗಟ್ಟಿಯಾಗಿ ನಂಬಿರುವಂಥವ್ರು. ಕೃತ ಸೌಹಾರ್ದಾರ್ಥ, ಅರ್ಥ ಅಂದ್ರೆ ಧರ್ಮಾರ್ಥ ಕಾಮ ಮೋಕ್ಷಗಳು, ಅವುಗಳ ಈ ರೀತಿಯಾಗಿರುವಂಥವ್ರು ಮಹಾತ್ಮರು ಅಂತ ಕರೆಸ್ಕೊಳ್ತಾರೆ. ಈ ಮಹಾತ್ಮರ ಸೇವೆ ಮಾಡ್ತಾ ಮಾಡ್ತಾ ಏನಾಗುತ್ತೆ, ಮನಸ್ಸು ಅನ್ನುವಂತಹದ್ದು ಪರಿಪಕ್ವವಾಗುತ್ತೆ, ಮನಸ್ಸಿಗೆ ಒಂದು ರೀತಿಯ ಸಂಸ್ಕಾರ ಅನ್ನುವಂತಹದ್ದು ಸಿಗುತ್ತೆ. ಈ ಮನಸ್ಸಿನಿಂದಲೇನೆ ನನಗೆ ಬಂಧ ಮತ್ತು ನನಗೆ ಮೋಕ್ಷ ಅನ್ನುವಂಥದ್ದು. ಇದನ್ನ ಕರ್ಮಾದಿಗಳಲ್ಲಿ, ಈ ಮನಸ್ಸನ್ನ ಕರ್ಮಗಳಲ್ಲಿಯೇನೆ ನೆಲೆನಿಟ್ರೆ, ಕರ್ಮಾದಿಗಳನ್ನು ಮಾಡುವುದರಲ್ಲಿಯೇನೆ ನೆಲೆನಿಟ್ಟು ಆತ್ಮತತ್ವವನ್ನು ತಿಳಿದುಕೊಳ್ಳುವುದರಲ್ಲಿ ಸ್ವಲ್ಪವೂ ಗಮನ ಹರಿಸದೇ ಇದ್ರೆ ಅದೇನಾಗುತ್ತೆ, ಅದು ಶರೀರ ಬಂಧ. ಮುಂದಿನ ಶ್ಲೋಕ ಹೇಳ್ತದೆ, ಪರಾಭವಸ್ತಾವದ ಬೋಧ ಜಾತೋ ಯಾವನ್ನ ಜಿಜ್ಞಾಸತ ಆತ್ಮತತ್ವಂ ಯಾವತ್ ಕ್ರಿಯಾಸ್ತಾವದಿದಂ ಮನೋವೈ ಕರ್ಮಾತ್ಮಕಂ ಯೇನ ಶರೀರ ಬಂಧ. ಅಬೋಧ ಜಾತಃ, ಬೋಧ ಅಂದ್ರೆ ತಿಳುವಳಿಕೆ, ಬೋಧ ಜಾತ ತಿಳುವಳಿಕೆಯಿಂದ ಹುಟ್ಟಿದ್ದು, ಅಬೋಧ ಜಾತ ತಿಳುವಳಿಕೆಯಿಂದ ಹುಟ್ಟದೇ ಇರೋದು. ಅಂದ್ರೇನು? ತಿಳುವಳಿಕೆ ಇಲ್ಲದೆ ಇರೋದು ಅಜ್ಞಾನದಿಂದ, ಅವಿದ್ಯೆಯಿಂದ ಅನ್ನುವಂಥದ್ದು. ಅಜ್ಞಾನದಿಂದ ಆತ್ಮತತ್ವಂ ಜಿಜ್ಞಾಸತ ಯಾವನ್ನ, ಎಲ್ಲಿವರೆಗೂ ನಾನು ಆತ್ಮತತ್ವವನ್ನು ಜಿಜ್ಞಾಸೆ ಮಾಡದೇ ಇರ್ತೇನೆಯೋ, ಹಾಗೆ ಮಾಡದೇ ಇರೋದಕ್ಕೆ ಕಾರಣ ಏನು ಹೇಳಿದ್ರು? ಅಬೋಧ ಜಾತಃ, ಅವಿದ್ಯೆಯಿಂದ. ಆತ್ಮತತ್ವವನ್ನು ಜಿಜ್ಞಾಸ ಮಾಡದೇ ಇರ್ತೇನೋ ಅಲ್ಲಿವರೆಗೂ ನಾನೇನಾಗ್ತಾನೆ, ಯಾವತ್ ಕ್ರಿಯಾಸ್ತಾವದಿದಂ, ಆತ್ಮತತ್ವವನ್ನು ಚಿಂತನೆ ಮಾಡದೇ ಇದ್ರೆ ನನ್ನ ಮನಸ್ಸು ಯಾವ ಕಡೆ ಇರ್ತದೆ? ಕ್ರಿಯೆಯಲ್ಲಿ. ಕ್ರಿಯೆ ಅಂದ್ರೆ ಕರ್ಮಗಳಲ್ಲಿ, ಕರ್ಮಗಳಲ್ಲಿ ತೊಡಗಿಸ್ತಾ ಇರ್ತೀನಿ. ಇಲ್ಲಿ ಗಮನಿಸಿ, ಆತ್ಮತತ್ವ ಅಂದ್ರೆ ಜ್ಞಾನ ಮಾರ್ಗ, ಕರ್ಮಗಳಲ್ಲಿ ತೊಡಗೋದು ಅಂದ್ರೆ ಕರ್ಮ ಮಾರ್ಗ. ಕರ್ಮ ಮಾರ್ಗ ಅಂದ್ರೆ ನೆನಪಿರ್ಲಿ, ಅಗ್ನಿಹೋತ್ರಾದಿಗಳು, ಜಪತಪ ಅನುಷ್ಠಾನಾದಿಗಳು, ಆಮೇಲೆ ಪೂಜೆ ಪುನಸ್ಕಾರ ಎಲ್ಲವೂ ಅದರಲ್ಲಿ ಬಂತು. ಆತ್ಮತತ್ವದಲ್ಲಿ ನನ್ನ ಮನಸ್ಸನ್ನು ನಾನು ನೆಲೆ ನೆಡದೇ ಇದ್ರೆ ಕರ್ಮದಲ್ಲಿ ತೊಡಗುತ್ತೇನೆ. ಕರ್ಮದಲ್ಲಿ ತೊಡಗಿರೋದ್ರಿಂದ ಏನಾಗುತ್ತೆ? ಕರ್ಮಾತ್ಮಕಂ ಯೇನ ಶರೀರ ಬಂಧ. ಆ ಕರ್ಮದಲ್ಲಿ ತೊಡಗಿದಾಗ ಈ ಶರೀರ ಅನ್ನುವಂತಹದ್ದು ಬಂಧನಕ್ಕೊಳಗಾಗುತ್ತೆ. ಹೇಗೆ? ಕರ್ಮದಿಂದ ಫಲ ಅನುಭವಿಸೋದಕ್ಕೆ ಮತ್ತೆ ಶರೀರ ಹುಟ್ಟುವಂತಹದ್ದು ಅನ್ನುವಂಥದ್ದು. ಏವಂ ಮನಃ ಕರ್ಮ ವಶಂ ಪ್ರಯುಕ್ತೆ ಅವಿದ್ಯಯಾತ್ಮನ್ಯುಪಧೀಯಮಾನೆ ಪ್ರೀತಿರ್ನ ಯಾವನ್ಮೈ ವಾಸುದೇವೇ ನ ಮುಚ್ಯತೆ ದೇಹ ಯೋಗೇನ ತಾವತ್.
ಇದೇನು ನೀವು ಹೀಗೆ ಹೇಳಿಬಿಟ್ರಿ, ನಾನು ಆ, ಕರ್ಮದಲ್ಲಿ ತೊಡಗಿಸ್ಕೊಂಡೆ, ಕರ್ಮದಲ್ಲಿ ತೊಡಗಿಸ್ಕೊಳ್ಳೋದ್ರಿಂದ ಫಲ ಅನುಭವಿಸಿದೆ, ಆ ಫಲ ಪಡ್ಕೊಂಡೆ, ಫಲ ಅನುಭವಿಸೋದಕ್ಕೆ ಮತ್ತೆ ಶರೀರವನ್ನು ಪಡ್ಕೊಂಡೆ. ಇದು ಹೀಗೆ ನಿರಂತರವಾಗಿ ನಡೀತಾ ಇರ್ತದಲ್ಲ, ಏನಿದು, ಹೇಗೆ ಇದರಿಂದ ಆ ಹೊರಬರೋದು, ಆಚೆ ಬರೋದು ಅಂತ ಹೇಳಿದ್ರೆ, ಏವಂ ಈ ಪ್ರಕಾರವಾಗಿ ಕರ್ಮವಶಂ ಮನಃ, ಕರ್ಮದಲ್ಲಿ ಸಿಕ್ಕಾಕೊಂಡಿರುವಂತಹ ಮನಸ್ಸು ಅವಿದ್ಯೆಯ, ಅವಿದ್ಯೆಯಿಂದ ಆತ್ಮನ್ಯುಪಧೀಯಮಾನ, ಆತ್ಮತತ್ವವನ್ನು ಬಿಟ್ಟು ಕೈ ಬಿಟ್ಟು ಆತ್ಮನ್ಯುಪಧೀಯಮಾನೆ, ಆತ್ಮವನ್ನು ಮರೆತು ಬಿಟ್ಟು ಜನ್ಮ ಜನ್ಮಾಂತರಗಳಿಂದ ಹುಟ್ಟು ಸಾವು ಹುಟ್ಟು ಸಾವು ಹುಟ್ಟು ಸಾವು ಹೀಗೆ ತಿರುಗ್ತಾ ಇರ್ತೀಯಲ್ಲ, ಹಾಗಿದ್ದಾಗ ಅದರಿಂದ ತಪ್ಪಿಸ್ಕೊಳ್ಳೋದು ದೇಹ ಯೋಗೇನ ನ ಮುಚ್ಚತೆ ಯಾವತ್, ಅಲ್ಲಿವರೆಗೂ ನಿಂಗೆ ಆ ದೇಹ ಪಡ್ಕೊಳ್ಳೋದು ಅನ್ನುವಂತಹದ್ದಿಂದ ತಪ್ಪಿಸ್ಕೊಳ್ಳಿಕ್ ಆಗೋದಿಲ್ಲ. ಎಲ್ಲಿವರೆಗೂ? ಯಾವತ್ ಮೈ ವಾಸುದೇವೇ ಪ್ರೀತಿ, ಭಗವಂತನಾಗಿರುವಂತಹ ನನ್ನಲ್ಲಿ ಎಲ್ಲಿವರೆಗೂ ನೀನು ಪ್ರೀತಿಯನ್ನ ಆರಂಭಿಸೋದಿಲ್ಲ, ಎಲ್ಲಿವರೆಗೂ ನೀನು ನನ್ನನ್ನು ಪ್ರೀತಿಸೋದಿಲ್ಲ, ಅಲ್ಲಿವರೆಗೂ ನೀನು ಹೀಗೇನೆ ಸುತ್ತಾಡ್ತಾ ಇರ್ತೀಯ ಅನ್ನುವಂತಹದ್ದು. ನಾನು ಬಹಳ ಬಾರಿ ಯೋಚನೆ ಮಾಡಿದ್ದುಂಟು, ಭಕ್ತಿ ಅನ್ನುವಂತಹದ್ದು ಪ್ರಾರಂಭವಾಗೋದು ಪ್ರೀತಿಯಿಂದಲೇನೆ ಅನ್ನುವಂತಹದ್ದು. ನಾವು ಅನೇಕ ಜನ ಭಗವಂತನಿಗೆ ಭಕ್ತಿ ಮಾಡ್ತೇವೆ ಯಾಕೆ ಅಂತ ಹೇಳಿದ್ರೆ, ಭಯದ ಮೂಲದಿಂದ ಹುಟ್ಟಿರುತ್ತೆ ನಮ್ಮ ಭಕ್ತಿ. ಪಾಪ ನಮ್ಗೆ ಚಿಕ್ಕಂದಿಂದ ಕಲಿಸಿದ್ದು ಹಾಗೆ ಅಂದ್ಕೊಳ್ಳಿ, ಭಗವಂತ ಮೂಗ್ ಕೊಯ್ತಾನೆ, ಭಗವಂತ ಕಣ್ ಕಿತ್ಕೊಳ್ತಾನೆ, ನಮಸ್ಕಾರ ಮಾಡು, ಹಾಗೆಲ್ಲ ಹೇಳಿ 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 ನಮಗೆ ಭಗವಂತನ ಬಗ್ಗೆ ಒಂದಿಷ್ಟು ಭಯ ಇರಬೇಕು, ತಪ್ಪಂತಲ್ಲ. ಆದರೆ ಭಕ್ತಿ ಅನ್ನುವಂಥದ್ದು ಭಯದಿಂದ ಹುಟ್ಟಿರುವಂತಹ ಭಕ್ತಿ ಆಗಿರಬಾರ್ದು, ಪ್ರೀತಿಯಿಂದ ಹುಟ್ಟಿರುವಂತಹ ಭಕ್ತಿ ಆಗಿ. ನನಗೆ ಬಹಳ ಜನ ಬಂದು ಕೇಳ್ತಾ ಇರ್ತಾರೆ ಇವತ್ತು, ಇದು ಹೀಗೆ ಮಾಡಿದ್ರೆ ಹೇಗೆ, ಹೀಗೆ ಮಾಡಿದ್ ಬರುತ್ತೋ ಇಲ್ಲೋ, ಏನು ಹೇಗೆ ಮಾಡೋದು, ಹೀಗೆಲ್ಲ ಬರುತ್ತೆ. ಅವಾಗ ನಾನು ಹೇಳ್ತೇನೆ, ಭಗವಂತ ನೀವು ಏನ್ ತಪ್ಪು ಮಾಡ್ತೀರಿ ಅಂತೇಳಿ ಯೋಚನೆ ಮಾಡ್ಕೊಂಡು ನೋಡ್ತಾ ಕೂತಿರ್ತಾನೆ ಅಂದ್ಕೊಂಡಿರ್ತೀರೇನೋ? ನಿಮ್ಮಂತಹ ನೀವು ಈಗಾಗಲೇ ಮಾಡಿರುವಂತಹ ಎಷ್ಟೋ ತಪ್ಪುಗಳನ್ನ ಅವನು ಕ್ಷಮೆ ಮಾಡ್ತಾ ಇರ್ತಾನೆ. ಭಗವಂತನ ಬಗ್ಗೆ ಯಾಕೆ ಅಷ್ಟು ಹೆದರ್ತೀರಿ? ಅವನು ತಂದೆ ತಾಯಿ ತರ ಗಮನಿಸಿ, ಅವನು ಅಪ್ಪಿ ತಪ್ಪಿ ಏನೋ ಒಂದು ಸ್ವಲ್ಪ ಅಲ್ಪ ಸ್ವಲ್ಪ ತಪ್ಪಾದ್ರೆ, ತಿಳಿದೇ ತಪ್ಪಾದ್ರೆ, ಅಥವಾ ಬೇರೆ ಯಾವುದೋ ಸಣ್ಣ ಪುಟ್ಟ ಕಾರಣಗಳಿಗೋಸ್ಕರ ಅವನು ನಿಮ್ಗೆ ಶಿಕ್ಷಿಸ್ಬೇಕು ಅಂತ ಹೇಳಿ ರೆಡಿಯಾಗಿ ಹಿಡ್ಕೊಂಡು ಯಾವಾಗ ತಪ್ತಾನೆ, ಯಾವಾಗ ನಾನು ಶಿಕ್ಷೆ ಕೊಡ್ಲಿ ಅನ್ನೋ ತರ ನಿಂತಿರೋದಿಲ್ಲ ಭಗವಂತ. ಅವನು ಕರುಣಾ ಸಮುದ್ರ ಅಂತ ಹೇಳ್ತೇವೆ, ಅವನು ಕ್ಷಮೆ ಮಾಡ್ತಾನೆ. ಆದ್ರಿಂದ ನಾನು ಸರಿ ಮಾಡ್ತಾ ಇದ್ದೇನೋ ತಪ್ಪು ಮಾಡ್ತಾ ಇದ್ದೇನೋ ಈ ಕಡೆ ಗಮನ ಹರಿಸೋದ್ ಬಿಟ್ಟು, ಭಗವಂತನ್ ಏನ್ ಶಿಕ್ಷೆ ಕೊಡ್ತಾನೋ ಅನ್ನೋ ರೀತಿಯಲ್ಲಿ ಗಮನ ಹರಿಸೋದ್ ಬಿಟ್ಬಿಟ್ಟು ಭಗವಂತನನ್ನ ಪ್ರೀತಿಸೋದಕ್ಕೆ ಶುರು ಮಾಡಿ, ಆವಾಗ ಎಲ್ಲಾ ಕೆಲಸಗಳು ತಮ್ಮಿಂತಾವೇ ನಿಮಗೆ ಒದಗ್ತವೆ. ಒಂದು ಬಾರಿ ನಾವು ಭಗವಂತನಿಗೆ ಪ್ರೀತಿಸೋದಕ್ಕೆ ಶುರು ಮಾಡಿದ್ರೆ, ಅಯ್ಯೋ ನನಗೆ ಇಷ್ಟವಾಗಿರುವಂತಹ ಅಮ್ಮನವರಿಗೆ ಕೆಂಪದವಾಗಿರುವಂತಹ ದಾಸವಾಳ ಹೂವ ಅದೆಷ್ಟು ಚೆನ್ನಾಗಿ ಕಾಣುತ್ತೆ, ನಾನು ದಾಸವಾಳ ಹೂವ ಎಲ್ಲಿದೆ ಅದನ್ನು ಹುಡುಕಿ ತೆಗೆದುಕೊಂಡು ಬಂದು ಆಮೇಲೆ ಪೂಜೆ ಮಾಡ್ತೇನೆ. ನನಗೆ ಈ ಶಿವ ಅಂದ್ರೆ ಬಹಳ ಇಷ್ಟ, ಶಿವನಿಗೆ ಬಿಳಿ ಹೂವು ಬಹಳ ಇಷ್ಟ, ಆದ್ರಿಂದ ಬಿಳಿ ಹೂ ತರಬೇಕಲ್ಲ, ಎಲ್ಲಿದೆ ಅಲ್ಲಿ ಹೋಗಿ ತಗೊಂಡು ಬರ್ತೇನೆ. ಈ ರೀತಿ ನನ್ನ ಮನಸ್ಸಿನಲ್ಲಿ ಪ್ರೀತಿ ಅನ್ನೋದು ಹುಟ್ಟಿದ್ರೆ ಬೇಕಾಗಿರುವಂತಹ ಸಲಕರಣೆಗಳು ತನ್ನಷ್ಟಕ್ಕೆ ತಾನೇ ನಮಗೆ ಸಿಗೋದಕ್ಕೆ ಶುರು ಆಗ್ತವೆ. ಸಿಗದೇ ಇದ್ರೆ ನಾನು ಪ್ರಯತ್ನಪೂರ್ವಕವಾಗಿ ಅದನ್ನು ಎಲ್ಲಿದೆ ಅಲ್ಲಿ ಹೋಗಿ ತೆಗೆದುಕೊಂಡು ಬರುವಂತಹ ಮನಸ್ಸು ನನಗೆ ಬರುತ್ತೆ. ಅದು ಬಿಟ್ಟು ಅಯ್ಯೋ ನಾನು ಇವತ್ತು ಅಮ್ಮನವ್ರಿಗೆ ಬಿಳಿ ಹೂ ಏರಿಸ್ಬಿಟ್ಟೆ, ಅಮ್ಮನವ್ರ ಕೋಪಗೊಳ್ತಾರೇನೋ, ಏನ್ ಮಾಡ್ಬೇಕು, ಅಯ್ಯೋ ಈಶ್ವರನಿಗೆ ತುಳಸಿ ಏರಿಸ್ಬಿಟ್ಟೆ ಇವತ್ತು, ತಪ್ಪಾಯ್ತೇನೋ, ಏನ್ ತಪ್ಪಾಯ್ತೋ ಭಗವಂತ ಕ್ಷಮೆ ಮಾಡು ಅಂತ ಹೇಳಿ ಇನ್ನೊಂದು ತುಪ್ಪ ದೀಪ ಹಚ್ಚಿಡೋದು, ಈ ತರ ಎಲ್ಲ ಭಕ್ತಿ ಇರೋದಿಲ್ಲ. ಅದಕ್ಕೆ ಆಧಾರ ಯಾವುದು? ಭಾಗವತದಲ್ಲಿ ಹೇಳಿರುವಂತಹ ಈ ಶ್ಲೋಕ, ಯಾವನ್ಮೈ ವಾಸುದೇವೇ ನ ಪ್ರೀತಿ, ಎಲ್ಲಿವರೆಗೂ ನನ್ನಲ್ಲಿ ಪ್ರೀತಿ ಅನ್ನುವಂಥದ್ದು ಹುಟ್ಟೋದಿಲ್ವೋ ಅಲ್ಲಿವರೆಗೂ ಭಕ್ತಿ ಅನ್ನುವಂಥದ್ದು ಜಾಗೃತ ಆಗೋದಿಲ್ಲ. ನೀನು ದೇಹದಿಂದ ದೇಹ ತಿರುಗ್ತಾನೆ ಇರಬೇಕು ಅನ್ನುವಂಥದ್ದು ಹೇಳಿ, ಭಕ್ತಿ ಅನ್ನುವಂತಹದ್ದು ಪ್ರೀತಿಯಿಂದಲೇನೆ ಹುಟ್ಟಬೇಕು ಅನ್ನುವಂತಹ ಒಂದು ಸೂತ್ರ ಈ ಉಪದೇಶದಲ್ಲಿ ನಮಗೆ ಸಿಗ್ತದೆ. ನೀನು ಭಗವಂತನಲ್ಲಿ ಪ್ರೀತಿಯನ್ನ ಮಾಡದೇ ಇದ್ರೆ ನಿನ್ನ ಶರೀರದಲ್ಲಿಯೇನೆ ನೀನು ಅಹಂಕಾರವನ್ನು ಬೆಳೆಸ್ಕೊಳ್ಳುವಂಥದ್ದಾಗ್ತದೆ. ಯದಾನ ಪಶ್ಯತ್ಯಯಥಾ ಗುಣೇಹಾಂ ಸ್ವಾರ್ಥೇ ಪ್ರಮತ್ತ ಸಹಸಾ ವಿಪಶ್ಚಿತ ಗತ ಸ್ಮೃತಿರ್ವಿಂದತಿ ತತ್ರ ತಾಪಾನ್
ಆಸಾದ್ಯ ಮೈಥುನ್ಯ ಮಗಾರಮಜ್ಞ ಯದಾ ಗುಣ ಈಹಾಂ ಸ್ವಾರ್ಥೆ ಗುಣ ಈಹಾಂ ನ ಪಶ್ಯತಿ. ಈ ಜಗತ್ತು ಮಿಥ್ಯಾಮಯವಾಗಿರುವಂತಹದ್ದು. ಇಂದ್ರಿಯ ವ್ಯಾಪಾರಗಳಿಂದ ಬೆನ್ನಟ್ಕೊಂಡು ಹೋದರೆ ನಾನು ಯಾವತ್ತಿಗೂ ಸಂಪೂರ್ಣ ಸುಖಿ ಆಗಿರಲಾರೆ ಎನ್ನುವಂತಹದ್ದನ್ನು ತಿಳಿದುಕೊಳ್ಳದೇನೆ ನಾನು ಎಲ್ಲಿವರೆಗೂ ಅದನ್ನು ಕಂಡುಕೊಳ್ಳೋದಿಲ್ವೋ ಅಲ್ಲಿವರೆಗೂ ನಾನೇನು ಮಾಡ್ತೀನಿ, ಗತ ಸ್ಮೃತಿ, ಎಲ್ಲವನ್ನು ಮರೆತವನಾಗಿ. ಗತ ಸ್ಮೃತಿ ಅಂದರೆ ಹಿಂದಿನ ಜನ್ಮಗಳಲ್ಲಿ ನಾನು ಏನೇನೇನೇನು ಕರ್ಮ ಮಾಡಿ ಏನೇನು ಶಿಕ್ಷೆ ಅನುಭವಿಸಿದೆ ನರಕದಲ್ಲಿ ಆ ಎಲ್ಲವನ್ನು ಮರೆತವನಾಗಿ, ಗತ ಸ್ಮೃತಿ ಅಮರ್ತವನಾಗಿ ಮತ್ತೆ ಪುನಃ ನಾನು ಮೈಥುನ್ಯ ಮಗಾರ ಮಜ್ಞ, ಮತ್ತೆ ನಾನು ಮೈಥುನವನ್ನ ಬಯಸ್ತೇನೆ, ತನ್ಮೂಲಕವಾಗಿ ಸಂಸಾರದಲ್ಲಿ ಸಿಕ್ಕಾಕೊಳ್ತೇನೆ. ಪುಂಸ ಸ್ತ್ರೀಯ ಮಿಥುನಿ ಭಾವಮೇಥಂ ತಯೋರ್ಮಿಥೋ ಹೃದಯ ಗ್ರಂಥಿ ಮಾಹುಹು. ಸ್ತ್ರೀ ಪುಂಸರ ಈ ಮಿಥುನ ಭಾವ ಅನ್ನುವಂಥದ್ದೇನಿದೆಯಲ್ಲ, ಇದು ಅವರಿಬ್ಬರಿಗೂ ಹೃದಯ ಗ್ರಂಥಿ. ಹೃದಯ ಗ್ರಂಥಿ ಅಂದ್ರೇನು? ಅಹಂಕಾರ ಭಾವ. ಈ ಅಹಂಕಾರವೇ ಹೃದಯ ಗ್ರಂಥಿ. ಎಲ್ಲಿವರೆಗೂ ಕನಕದಾಸರು ಹೇಳಿದ್ದು ಇದೇನೆ, ನಾನು ಹೋದರೆ ಹೋದೇನು ಅಂತ ಏನಿದೆಯಲ್ಲ ಮಾತು ಪ್ರಸಿದ್ಧವಾಗಿರೋದು, ಅದರಲ್ಲಿ ನಾನು ಅನ್ನೋದು ಈ ಹೃದಯ ಗ್ರಂಥಿಯೇನೆ. ಆ ಸ್ತ್ರೀ ಪುಂಸರ ಮಿಥುನದ ಅಪೇಕ್ಷೆಯಿಂದ ಸಂಸಾರದಲ್ಲಿ ಸಿಕ್ಕಾಕೊಳ್ತೀನಿ. ಅದುವೇ ನನ್ನ ಹೃದಯಕ್ಕೆ ಗಂಟು ಹಾಕಿರುವಂತಹದ್ದು, ಹೃದಯ ಗ್ರಂಥಿ ಅದು. ಅಲ್ಲಿಂದ ನನ್ನ ಅಭಿಮಾನ ಎಲ್ಲಿವರೆಗೂ ಹೋಗುತ್ತೆ? ಗೃಹ, ಈ ಮನೆ ನಂದು, ಕ್ಷೇತ್ರ, ಈ ಹೊಲ ನಂದು, ಸುತಾಹ, ಈ ನನ್ನ ಮಕ್ಕಳು, ಆಪ್ತಃ, ಇವರೆಲ್ಲ ನನ್ನ ಆಪ್ತರು, ವಿತ್ತೈಹಿ, ಇದು ನನ್ನ ಸಂಪತ್ತು, ಜನಸ್ಯ, ಇವರೆಲ್ಲ ನನ್ನ ಜನರು. ಈ ರೀತಿಯಾಗಿ ಮೋಹ ಅನ್ನುವಂಥದ್ದು ಹುಟ್ಕೊಳ್ಳೋಕೆ ಶುರು ಮಾಡ್ತದೆ. ಇತಿ ಮೋಹೋಯಂ ಅಹಂ ಮಮ ಇತಿ. ಈ ಪ್ರಕಾರವಾಗಿ ಅಹಂಭಾವ, ಮೊದಲು ಅಹಂಭಾವ, ಆಮೇಲೆ ಮಮ ಭಾವ, ಅಹಂಕಾರ ಮಮಕಾರ ಅನ್ನುವಂಥದ್ದು ಹುಟ್ಕೊಳ್ಳೋಕೆ ಶುರು ಮಾಡ್ತೇವೆ. ಯದಾ ಮನೋ ಹೃದಯ ಗ್ರಂಥಿರಸ್ಯ ಕರ್ಮಾನುಬದ್ಧೋ ದೃಢ ಆಶ್ಲಥೇತ ತದಾ ಜನ ಸಂಪರಿವರ್ತತೆ ಸ್ಮಾನ್ ಮುಕ್ತ ಪರಂ ಯಾತ್ಯತಿಹಾಯ ಹೇತುಂ. ಯಾವಾಗಲಾದರೂ ಮನುಷ್ಯನು ಈ ಹೃದಯ ಗ್ರಂಥಿಯ ಬಂಧನವನ್ನ ಸಡಿಲಗೊಳಿಸ್ಕೊಳ್ತಾನೆಯೋ, ದೃಢ ಆಶ್ಲಥೇತ, ಶೈಥಿಲ್ಯಕ್ಕೆ ಒಳಪಡಿಸ್ತಾನೋ, ಆವಾಗ ಅವನು ಮತ್ತೆ ಪುನಃ ನನ್ನ ಕಡೆ ಹೊರಳ್ತಾನೆ. ಮತ್ತೆ ಪುನಃ ಅವನು ಭಕ್ತಿಯಲ್ಲಿ ಮುಳುಗಿ ಮುಕ್ತನಾಗುವಂತಹ ದಾರಿಯಲ್ಲಿ ನಡೆದುಕೊಳ್ತಾನೆ. ಈ ಅಹಂಕಾರ, ಈ ಹೃದಯ ಗ್ರಂಥಿ ಅಂದ್ರೇನು? ಅದರ ಅಹಂಕಾರ. ಹೃದಯ ಗ್ರಂಥಿಯ ಗಂಟು ಸಡಿಲಿಕೆ ಮಾಡ್ಕೊಳ್ಳೋದು ಅಂದ್ರೇನು? ಅಹಂಕಾರ ನಿವಾರಣೆ. ಆ ಅಹಂಕಾರ ನಿವಾರಣೆ ಮಾಡೋದಕ್ಕೆ ಏನೇನು ಮಾಡಬೇಕು ಅನ್ನುವಂತಹದ್ದು ಮುಂದಿನ 4 ಶ್ಲೋಕಗಳಲ್ಲಿ ಹೇಳ್ತಾರೆ. 25 ಅಂಶಗಳು ನಮಗೆ ಕೊಡ್ತಾರೆ. ಈ ಅಂಶಗಳನ್ನು ನಾವು ಅಳವಡಿಸ್ಕೊಂಡಿದ್ದಾದ್ರೆ ಅಹಂಕಾರ ನಿವಾರಣೆ ಮಾಡೋದಕ್ಕೆ ಒಂದು ಗೈಡ್ ಥರ, ನಮಗೆ ಸಹಕಾರಿ ಥರ ಅನ್ನುವಂತಹದ್ದು. ಹಂಸೆ ಗುರೌ ಮೈ ಭಕ್ತ್ಯಾನುವೃತ್ತ್ಯಾ ವಿತೃಷ್ಣಯಾ ದ್ವಂದ್ವ ತಿತಿಕ್ಷಯಾ ಚ ಸರ್ವತ್ರ ಜಂತೋರ್ವ್ಯಸನಾವಗತ್ಯ ಜಿಜ್ಞಾಸಯಾ ತಪಸೇಹಾ ನಿವೃತ್ತ್ಯ. ಹಂಸೆ ಗುರೌ ಮೈ. ಹಂಸ ಅಂತ ಹೇಳಿದ್ರೆ ಇಲ್ಲಿ ಜ್ಞಾನಕ್ಕೆ ಸಂಕೇತ. ಅವಿದ್ಯಾರಹಿತವಾಗಿರುವಂತಹ ಜ್ಞಾನ. ಅವಿದ್ಯಾರಹಿತವಾಗಿರುವಂತಹ ಜ್ಞಾನ ಅಂದ್ರೆ ಏನು? ಬ್ರಹ್ಮಜ್ಞಾನ ಅಥವಾ ಆತ್ಮತತ್ವಜ್ಞಾನ. ಅದನ್ನ ತಿಳಿದುಕೊಂಡಿರುವಂತಹ ಗುರುವಲ್ಲಿ, ಯಾರ ಗುರು? ಇವಾಗ ಯಜ್ಞಪುರುಷನ ಋಷಭದೇವನೇ ಮಾತನಾಡ್ತಾ ಇದ್ದಾನೆ. ಆದ್ರಿಂದ ಮೈ ಅಂತ ಹೇಳಿರೋದ್ರಿಂದ ನಾನು ಈ ಜ್ಞಾನವನ್ನ, ಆತ್ಮತತ್ವವನ್ನ ಬಲ್ಲಂಥವನು ಅನ್ನೋ ರೀತಿಯಲ್ಲಿ ಸಂದೇಶವನ್ನ ಕೊಟ್ಟು ನನ್ನಲ್ಲಿ ಭಕ್ತಿಯನ್ನ ಮಾಡಿಕೊಂಡ್ರೆ ನೀವು ಈ ಮುಂದಿನ 25 ಒಂದು ರೀತಿಯ ಸಲಕರಣೆಗಳು, ಆ ಸಲಕರಣೆಗಳ ಮೂಲಕ ಮೋಕ್ಷವನ್ನು ಪಡ್ಕೊಳ್ಬಹುದು ನೀನು ಅನ್ನುವಂಥದ್ದು ಹೇಳ್ತಾ, ಆ ಯಾವ್ದಾವ್ದು ಸಲಕರಣೆಗಳು ಅಂತ ಹೇಳಿದ್ರೆ, ಶಂಕರ ಭಗವತ್ಪಾದರು ವೇದಾಂತದ ಪ್ರಾರಂಭದಲ್ಲಿ ಅನುಬಂಧ ಚತುಷ್ಟಯ ಹೇಳುವಾಗ ಅಧಿಕಾರಿ ಅಂತ ಹೇಳ್ತಾರಲ್ಲ, ಅಧಿಕಾರಿ ಹೇಳುವಾಗ ಏನೇನು ಸಾಧನ ಚತುಷ್ಟಯ ಸಂಪತ್ತಿ ಉಳ್ಳವನೇ ಅಧಿಕಾರಿ ಅಂತ ಹೇಳಿದ್ರಲ್ಲ, ಆ ಸಾಧನ ಚತುಷ್ಟಯ ಸಂಪತ್ತುಗಳೇ ಇದರಲ್ಲಿ ಹೇಳಿದ್ದು. ಅದರ ಜೊತೆಗೆ ಆ ಸಾಧನ ಚತುಷ್ಟಯಗಳನ್ನು ಪಡೆದುಕೊಳ್ಳೋದಕ್ಕೆ ಬೇಕಾಗಿರುವಂತಹ ಮತ್ತೆ ಸಾಧನಗಳನ್ನು ಹೇಳಿದ್ರು. ಅಂದ್ರೆ ಸಾಧನ ಪಡ್ಕೊಳ್ಳೋದಕ್ಕೆ ಸಾಧನಗಳನ್ನು. ಹಾಗಾಗಿ 25 ಸಂಖ್ಯೆ ಆಯ್ತು. ಏನೇನದು ನೋಡೋಣ. ಮೊದಲನೇದಾಗಿ
ಹಂಸೆ ಗುರೌ ಮೈ ಭಕ್ತಿ, ಅವಿದ್ಯೆಯ ಸ್ವಲ್ಪವೂ ಸೋಂಕು ಇಲ್ಲದೆ ಇರುವಂತಹ ನನ್ನಲ್ಲಿ ಭಕ್ತಿ. ಅಂದ್ರೆ ಇಲ್ಲಿ ಚತುರ್ಭುಜಗಳಿಂದ ಕೂಡಿರುವಂತಹ ವಿಷ್ಣುವಿನ ಬಗ್ಗೆ ಮಾತನಾಡ್ತಾ ಇದ್ದಾರೋ, ಅಥವಾ ಜಗತ್ತಿಗೆ ಸೃಷ್ಟಿಸ್ಥಿತಿ ಲಯಗಳಿಗೆ ಕಾರಣ ಆಗಿರುವಂತಹ ನಿರ್ಗುಣ ಪರಬ್ರಹ್ಮನ ಬಗ್ಗೆ ಮಾತನಾಡ್ತಾ ಇದ್ದಾರೋ, ಅವಿದ್ಯೆಯ ಸೋಂಕು ಇಲ್ಲದೆ ಇರುವಂತಹ ನನ್ನಲ್ಲಿ ಅಂತ ಹೇಳುವುದರ ಮೂಲಕ ನಿರ್ಗುಣ ಪರಬ್ರಹ್ಮದ ನಿರ್ಗುಣ ಸ್ವರೂಪದ ಬಗ್ಗೆನೇ ಇಲ್ಲಿ ಮಾತನಾಡ್ತಾ ಇದ್ದಾರೆ. ಇಲ್ದಿದ್ರೆ ಅವಿದ್ಯೆಯ ಸೋಂಕು ಇಲ್ಲದ ಅನ್ನುವಂತಹ ಪದ ಬೇಕಿರಲಿಲ್ಲ. ಅವಿದ್ಯೆಯ ಸೋಂಕಿರುವಂತಹ ಭಗವಂತ ಅಂದ್ರೆ ಯಾರು? ಸಗುಣ ರೂಪ. ಅದಿಲ್ಲದೆ ಅಂತ ನಿರ್ಗುಣ ರೂಪ. ಹಾಗೆ ನನ್ನಲ್ಲಿ ಭಕ್ತಿಯು. ಆಮೇಲೆ ಅನುವೃತ್ಯ, ಅನುವೃತ್ತಿ ಅಂದ್ರೆ ಸೇವೆ, ಸೇವೆ ಮಾಡ್ಕೊಳ್ಳೋದು ಎರಡನೇದು. ಆಮೇಲೆ ವಿತೃಷ್ಣಯ, ವಿತೃಷ್ಣ, ತೃಷ್ಣ ಅಂದ್ರೆ ಹಪಹಪಿಕೆ, ಅದು ನಂಗೆ ಬೇಕು 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 ಅಂತ ಹೇಳೋದು ತೃಷ್ಣ. ವಿತೃಷ್ಣ ಅದಿಲ್ಲದಿರುವಿಕೆ ಅಂದ್ರೆ ಏನರ್ಥ? ವೈರಾಗ್ಯ, ಮೂರನೇದ್ದು. ಆಮೇಲೆ ದ್ವಂದ್ವ ತಿತಿಕ್ಷಯಾಚ, ದ್ವಂದ್ವಗಳ ತಿತಿಕ್ಷೆಯಿಂದ ದ್ವಂದ್ವಗಳಿಂದ ತಿತಿಕ್ಷೆ ಪಡೆಯೋದು ಅಂದ್ರೇನು? ಸುಖ ದುಃಖ ಶೀತ ಉಷ್ಣ ಇವುಗಳಿಂದ ದಾಟೋದು, ಇವುಗಳನ್ನು ದಾಟೋದು. ತಿತಿಕ್ಷ ಅಂದ್ರೆ ತೀರ್ತುಮಿಚ್ಛ, ದಾಟಿ ದಡ ಸೇರೋದು ಅಂತಿದೆಯಲ್ಲ, ಶೀತೋಷ್ಣಾದಿ ದ್ವಂದ್ವಗಳು ಅವುಗಳನ್ನ ದಾಟ್ಕೊಳ್ಳುವಂತಹದ್ದು. ಅಂದ್ರೆ ನನಗೆ ಬಿಸಿನೀರು ಅಷ್ಟೇ, ತಣ್ಣೀರು ಅಷ್ಟೇ, ಕಾಫಿ ತಣ್ಣಗಾಗಿದ್ರು ಪರವಾಗಿಲ್ಲ, ಬಿಸಿಯಾಗಿದ್ರು ಪರವಾಗಿಲ್ಲ, ಬಿಸಿ ಬಿಸಿ ಚಪಾತಿನೇ ಬೇಕು ಅಂತೇನಿಲ್ಲ, ಬೆಳಗ್ಗೆ ಮಾಡಿದ್ದಾದ್ರೂ ಆಗುತ್ತೆ, ಇಲ್ಲಿಂದಲೇನೆ ನಾವು ಶುರು ಮಾಡ್ಕೊಳ್ಬೇಕು ಅನ್ನುವಂಥದ್ದು. ಹೀಗೆ ಆಮೇಲೆ ಸರ್ವತ್ರ ಜಂತೋರ್ ವ್ಯಸನ ಅವಗತ್ಯ, ಫಲ ಬೇಕು ಅನ್ನುವಂತಹದ್ದು ಈ ಭೂಲೋಕದಲ್ಲಿರುವಷ್ಟು ಮಟ್ಟಿಗೆ ಮಾತ್ರ ಅಂತಲ್ಲ, ಸ್ವರ್ಗಾದಿ ಫಲಗಳು ನನಗೆ ಬೇಕು ಅನ್ನುವಂಥದ್ದು ಬಿಡಬೇಕು. ವೈರಾಗ್ಯ ಅಂದ್ರೆ ಅದು ಅದು ಅರುವಂತ ಸರ್ವತ್ರ ಜಂತೋಹ ವ್ಯಸನ ಅವಗತ್ಯ ಜಿಜ್ಞಾಸೆಯ, ಸರ್ವತ್ರ ಎಲ್ಲ ಕಡೆಯಲ್ಲಿಯೂ ಅಂದ್ರೆ ಬೇರೆ ಬೇರೆ ಲೋಕಗಳಲ್ಲಿಯೂ ಇರುವಂತಹದ್ದು, ಸರ್ವತ್ರ ಲೋಕಾಂತರಗಳಲ್ಲಿರುವಂತಹ ವ್ಯಸನ ಅವಗತ್ಯ, ಸುಖ ದುಃಖಾದಿಗಳನ್ನು ಗಮನಿಸಿ ಓಹೋ ನನಗೆ ನರಕ ಬೇಡ ಸ್ವರ್ಗನೇ ಬೇಕು ಅನ್ನುವಂತಹದ್ದನ್ನು ನಾವು ಬಿಟ್ಟು ಬಿಡಬೇಕು. ಅಂದ್ರೆ ಪುನಃ ಅದು ಭಗವತ್ಪಾದರು ಹೇಳಿರುವ ಇಹಾಮೂತ್ರ ಅರ್ಥ ಫಲಭೋಗ ವಿರಾಗ ಅನ್ನುವಂತಹದ್ದೇ. ಅಮೂತ್ರ ಫಲಭೋಗ ಸ್ವರ್ಗಾದಿಗಳ ಆಸೆಯನ್ನು ನಾನು ಬಿಡುವಂತಹದ್ದು. ಆಮೇಲೆ ಮಾಡೋದೇನು? ಜಿಜ್ಞಾಸಯ, ತಿಳಿದುಕೊಳ್ಳುವಂತಹ ಅಪೇಕ್ಷೆ ನನ್ನಲ್ಲಿರಬೇಕು. ಜಿಜ್ಞಾಸೆ, ಜ್ಞಾತುಂ ಇಚ್ಛಾ ಜಿಜ್ಞಾಸ. ಜ್ಞಾನ ಅಂದ್ರೆ ಯಾವುದು? ಬ್ರಹ್ಮ ಅಂದ್ರೆ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಹೇಳ್ತೀವಿ ತಾನೆ. ಜ್ಞಾನ ಅಂದ್ರೆ ಬ್ರಹ್ಮ, ಅಂದ್ರೆ ಬ್ರಹ್ಮ ತತ್ವವನ್ನು ತಿಳಿದುಕೊಳ್ಳೋದಕ್ಕೆ ನನ್ನ ಮನಸ್ಸಿನಲ್ಲಿ ಯೋಚನೆ ಶುರು ಆಗುತ್ತೆ. ಅದಕ್ಕೆ ಇಲ್ಲಿವರೆಗೂ ಭಗವತ್ಪಾದರು ಹೇಳಿರುವಂತಹ ಇದು ಸಾಧನ ಚತುಷ್ಟಯ ಬಂತು. ನಿತ್ಯಾನಿತ್ಯ ವಸ್ತು ವಿವೇಕ, ಇಹಾಮೂತ್ರಾರ್ಥ ಫಲಭೋಗ ವಿರಾಗ, ಶಮಾಧಿ ಷಟ್ಕ ಸಂಪತ್ತಿ, ಅವುಗಳನ್ನು ಮತ್ತೆ ಮುಂದೆ ಬೇರೆ ಬೇರೆ ಶಬ್ದಗಳಲ್ಲಿ ಹೇಳ್ತಾರೆ. ಶಮಾಧಿ ಷಟ್ಕ ಸಂಪತ್ತಿ ಮತ್ತು ಮುಮುಕ್ಷುತ್ವ, ಮೋಕ್ಷ ಬೇಕು ಅನ್ನುವಂತಹದ್ದು ಇಲ್ಲಿದೆ ಇಲ್ಲ, ಆತ್ಮತತ್ವ ವಿಚಾರ ಅನ್ನುವಂತಹದ್ದು. ಹಾಗೇನೆ ತಪಸ, ತಪಸ್ಸು, ಕಾಮ್ಯ ಕರ್ಮಗಳನ್ನ ಮಾಡದೇ ಇರೋದು, ಈಹಾ ನಿವೃತ್ತಿ, ಈಹಾ ಅಂದ್ರೆ ಅಪೇಕ್ಷೆ, ಈಹಾ ನಿವೃತ್ತಿ, ಕಾಮ್ಯ ಕರ್ಮಗಳನ್ನ ಮಾಡದೇ ಇರುವಂತಹದ್ದು. ಆಮೇಲೆ ಮತ್ ಕರ್ಮಭಿರ್ ಮತ್ ಕಥಯಾಚ ನಿತ್ಯಂ ಮದ್ದೇವ ಸಂಗಾತ್ ಗುಣ ಕೀರ್ತನಾನ್ಮೇ, ನನ್ನ ಅನೇಕಾನೇಕ ರೂಪಗಳಲ್ಲಿಯೇ ನಿಷ್ಕಾಮ ಕರ್ಮಾಚರಣೆ ಮಾಡುವಂತಹದ್ದು. ನನ್ನ ಅಂದ್ರೆ ಇಲ್ಲಿ ಭಗವಂತನ ಋಷಭದೇವ ಮಾತಾಡ್ತಾ ಇದ್ದಾನೆ ತಾನೆ. ಆದ್ರೆ ಭಗವಂತನ ಅನೇಕ ರೂಪಗಳನ್ನ ಆರಾಧನೆ ಮಾಡುವಂತಹದ್ದು, ಅನೇಕ ರೂಪಗಳನ್ನ ಪೂಜಿಸ್ತಾ ಇರೋದು ಆದ್ರೆ ನಿಷ್ಕಾಮ ಕರ್ಮ ಅನ್ನುವಂತಹದ್ದು. ನನ್ನ ಕಥಾಶ್ರವಣ, ನನ್ನ ಕಥೆಗಳನ್ನು ಹೇಳುವಂತಹದ್ದು, ನಿರಂತರವಾಗಿರುವಂತಹದ್ದು. ನನ್ನನ್ನೇ ಯಾರು ಪ್ರಧಾನವಾಗಿ ಗಟ್ಟಿಯಾಗಿ ನಂಬಿರ್ತಾರೆಯೋ ಅಂತಹ ನನ್ನ ಭಕ್ತರ ಸಂಘ ಮಾಡುವಂತಹದ್ದು. ಮದ್ದೇವ ಸಂಗಾತ್, ಮದ್ದೇವ ನನ್ನನ್ನೇ ದೇವರು, ನನ್ನ ಬಿಟ್ಟರೆ ಬೇರೆ ಯಾರು ದೇವರಿಲ್ಲ ಅಂತ ಯಾರು ಗಟ್ಟಿಯಾಗಿ ನಂಬಿರ್ತಾರೆಯೋ ಅವ್ರ ಸಂಘ ಮಾಡುವಂತಹದ್ದು. ಹಾಗೆ ಗುಣಕೀರ್ತನಾನ್ಮೇ, ನನ್ನ ಗುಣಗಳನ್ನು ಕೀರ್ತನೆ ಮಾಡುವಂತಹದ್ದು. ನಿರ್ವೈರ, ಯಾರಲ್ಲಿಯೂ ವೈರತ್ವ ಇಲ್ಲದೆ ಇರುವಂತಹದ್ದು. ಸಾಮ್ಯ, ಸಮಾನ ಭಾವ, ಎಲ್ಲರಲ್ಲಿಯೂ ನನ್ನ ಶತ್ರುಗಳಲ್ಲಿಯೂ ಮಿತ್ರರಲ್ಲಿಯೂ ಸಮಾನವಾಗಿರುವಂತಹ ಬುದ್ಧಿ ಇರುವಂತಹದ್ದು. ಜಿಹಾಸಯ, ಜಿಹಾಸ ಎಲ್ಲವನ್ನ ತ್ಯಾಗ ಮಾಡೋ ಬುದ್ಧಿ, ಅಥವಾ
ಮನಸ್ಸಿನಲ್ಲಿ ಹುಟ್ಟಿರುವಂತಹ ಆಸೆ ಆಕಾಂಕ್ಷೆಗಳನ್ನು ತ್ಯಾಗ ಮಾಡುವಂತಹದ್ದು ಇದಕ್ಕೆ ಉಪರತಿ ಅಂತ ಹೇಳ್ತೇವೆ. ಉಪಶಾಂತಿ, ಮನಸ್ಸನ್ನು ಉಪಶಮನಗೊಳಿಸುವಂತಹದ್ದು. ದೇಹ ಗೇಹಾತ್ಮ ಬುದ್ಧೇಹೇ, ದೇಹಾತ್ಮ ಬುದ್ಧಿ, ದೇಹವೇ ಆತ್ಮ ಎನ್ನುವಂತಹ ಬುದ್ಧಿ ಅಂದ್ರೆ ಶರೀರದಲ್ಲಿಯೇನೆ ಬಹಳ ವ್ಯಾಮೋಹ ಇಟ್ಕೊಳ್ಳೋದು, ಜೊತೆಗೆ ಶರೀರಕ್ಕೆ ಸಂಬಂಧಪಟ್ಟಿರುವಂತಹ ಈ ಮನೆ, ಮಕ್ಕಳು, ಮಡದಿ ಅವುಗಳಲ್ಲಿಯೇನೆ ಬಹಳ ವ್ಯಾಮೋಹ ಇಟ್ಕೊಂಡಿರೋದು, ಇದನ್ನು ಬಿಡೋದು, ಆ ದೇಹಾತ್ಮ ಬುದ್ಧಿ ಅದನ್ನು ಬಿಡಬೇಕಾಗಿರುವಂತಹದ್ದು. ಆಮೇಲೆ ಆಧ್ಯಾತ್ಮ ಯೋಗೇನ, ಆಧ್ಯಾತ್ಮದ ಶಾಸ್ತ್ರ, ಅಧ್ಯಾತ್ಮ ಶಾಸ್ತ್ರ ಅಂತ ಅದನ್ನು ಕರೀತಾರೆ. ಯೋಗ ವಾಸಿಷ್ಠವೋ, ಅಧ್ಯಾತ್ಮ ರಾಮಾಯಣವೋ, ಉಪನಿಷತ್ತೋ ಇತ್ಯಾದಿ ಇತ್ಯಾದಿಗಳನ್ನ ಅಧ್ಯಯನ ಮಾಡುವಂತಹದ್ದು. ಅಧ್ಯಾತ್ಮ ಯೋಗ ಅಂದ್ರೆ ಆ ಶಾಸ್ತ್ರವನ್ನು ಅಧ್ಯಯನ ಮಾಡುವಂತಹದ್ದು. ಆಮೇಲೆ ವಿವಿಕ್ತ ಸೇವೆಯ, ವಿವಿಕ್ತ ಸೇವೆ ಅಂತ ಹೇಳಿದ್ರೆ ಏಕಾಂತದಲ್ಲಿ ಹೆಚ್ಚು ಕಾಲ ಕಳೆಯುವಂತಹದ್ದು, ಜನರ ಸಂಘದಿಂದ ದೂರ ಸರಿದು ಏಕಾಂತದಲ್ಲಿ ಹೆಚ್ಚು ಕಾಲ ಇರುವಂತಹದ್ದು, ಅದು ವಿವಿಕ್ತ ಸೇವಾ. ಪ್ರಾಣೇಂದ್ರಿಯಾತ್ಮಾಭಿಜಯೇನ, ಪ್ರಾಣಗಳನ್ನು ಗೆಲ್ಲೋದು, ಇಂದ್ರಿಯಗಳನ್ನು ಗೆಲ್ಲೋದು, ಮನಸ್ಸನ್ನು ಗೆಲ್ಲೋದು. ಪ್ರಾಣಗಳನ್ನು ಗೆಲ್ಲೋದು ಅಂದ್ರೇನು? ಪ್ರಾಣಾಯಾಮದಲ್ಲಿ ನಿಷ್ಣಾತನಾಗಿ ಉಸಿರಿನ ಸಂಚಾರ ಇತ್ಯಾದಿಗಳನ್ನು ನಿರ್ವಹಣೆ ಮಾಡುವಂತಹದ್ದು, ಪ್ರಾಣಾಯಾಮ ಸಾಧಿಸಿಕೊಳ್ಳುವಂತಹದ್ದು. ಅದರಲ್ಲಿ ಅಷ್ಟಾಂಗಗಳಲ್ಲಿ ಕೊನೆಯದಾಗಿರುವಂತಹ ಸಮಾಧಿ ಅನ್ನೋದು ಕೊನೆಗೆ ಬರುತ್ತೆ. ಅಲ್ಲಿವರೆಗೂ ಪ್ರಾಣಾಯಾಮ ಪ್ರಾಕ್ಟೀಸ್ ಮಾಡೋದು ಅಂದ್ರೆ ಅದರಲ್ಲಿ ಹಿಡಿತ ಸಾಧಿಸೋದು, ಇಂದ್ರಿಯಗಳನ್ನ, ಮನಸ್ಸನ್ನ ಗೆಲ್ಲುವಂತಹದ್ದು. ನಾನು ಏನನ್ನ ಆಸೆ ಪಡ್ತೇನೆ ಅದನ್ನೇ ನೋಡೋದು, ನಾನು ಏನು ಇಚ್ಛೆ ಪಡ್ತೇನೆ ಅದನ್ನೇ ನೋಡೋದು ಹೊರತು ಏನ್ ನೋಡಿದ್ರೆ ನನಗೆ ಇಚ್ಛಾ ಅಂತ ಹೇಳಿಲ್ಲ, ನನ್ನ ಕಂಟ್ರೋಲಲ್ಲಿ ಇಂದ್ರಿಯಗಳನ್ನು ಇಟ್ಕೊಳ್ಳೋದು ಹಾಗೆ. ಆಮೇಲೆ ಸಚ್ಶ್ರದ್ಧೆಯ ಬ್ರಹ್ಮಚರ್ಯೇಣ, ಸಚ್ಶ್ರದ್ಧೆಯ ಅಂದ್ರೆ ಸಾತ್ವಿಕ ಗುಣಗಳಲ್ಲಿ ಹೆಚ್ಚು ತೊಡಗಿಸಿಕೊಳ್ಳೋದು. ಶ್ರದ್ಧೆ ಅಂದ್ರೆ ಅದರಲ್ಲಿ ತೊಡಗಿಸಿಕೊಳ್ಳೋದು ಸಾತ್ವಿಕ ಗುಣಗಳಲ್ಲಿ. ಬ್ರಹ್ಮಚರ್ಯ, ಬ್ರಹ್ಮಚರ್ಯ, ಬ್ರಹ್ಮಚರ್ಯ ಅಂದ್ರೆ ಎರಡು ರೀತಿಯದಿರ್ತದೆ. ಒಂದು ಆಶ್ರಮದ ಬ್ರಹ್ಮಚರ್ಯ ಅಂತ ಹೇಳಿ, ಒಂದು ಬ್ರಹ್ಮಚರ್ಯ ಅಂತ ಹೇಳಿ. ಬ್ರಹ್ಮಚರ್ಯಾಶ್ರಮದಲ್ಲಿ ಇದ್ದಾಗ ಪಾಲನೆ ಮಾಡುವಂತಹದ್ದು ಬ್ರಹ್ಮಚರ್ಯ, ಆಶ್ರಮ ಬ್ರಹ್ಮಚರ್ಯ. ಇನ್ನೊಂದು ಗೃಹಸ್ಥಾಶ್ರಮದಲ್ಲಿ ಇದ್ರೂ ಬ್ರಹ್ಮಚರ್ಯ ಪಾಲನೆ ಮಾಡೋದು. ಹೇಗೆ ಅಂತ ಹೇಳಿದ್ರೆ ಋತುಕಾಲವನ್ನ ಬಿಟ್ಟು ಬೇರೆ ಕಾಲದಲ್ಲಿ ಸ್ತ್ರೀ ಸಂಘ ಮಾಡದೇ ಇರೋದೇ ಬ್ರಹ್ಮಚರ್ಯ ಗೃಹಸ್ಥರಿಗೆ ಅನ್ನುವಂಥದ್ದು. ಹಾಗೆ ಬ್ರಹ್ಮಚರ್ಯವನ್ನ ಪಾಲನೆ ಮಾಡ್ತಾ ಹೋಗುವಂತಹದ್ದು. ಶಶ್ವತ ಸಂಪ್ರಮಾದೇನ ದಮೇನ ವಾಚಾಂ, ನಿರಂತರವಾಗಿ ಶಶ್ವತ್, ಹೆಜ್ಜೆ ಹೆಜ್ಜೆಗೂ ಕೂಡ ನಾನು ನನಗೆ ಒಪ್ಪಿಸಿರುವಂತಹ ಕರ್ಮಗಳನ್ನ, ವರ್ಣಾಶ್ರಮ ಧರ್ಮಗಳನ್ನ ಮಾಡ್ತಾ ಇದ್ದೇನೆ, ಚಾಚು ತಪ್ಪದೆ ಪಾಲಿಸ್ತಾ ಇದ್ದೇನೆಯೋ, ನನ್ನ ನಿತ್ಯ ಕರ್ಮಗಳಾಗಿರುವಂತಹ ಸಂಧ್ಯಾ ವಂದನೆ ಇತ್ಯಾದಿಗಳನ್ನು ಮಾಡ್ತಾ ಇದ್ದೀನೋ ಇಲ್ವೋ ಅವುಗಳನ್ನ ಗಮನ ಹರಿಸಿ ಅವುಗಳನ್ನು ತಪ್ಪದೆ ಮಾಡ್ತಾ ಇರುವಂತಹದ್ದು. ವಾಚಾಂ, ಹಾಗೆ ವಾಕ್ ನಿಯಮಗಳನ್ನ, ಮಾತುಗಳನ್ನ ಬಹಳ ಯೋಚನೆ ಮಾಡಿ ಮಾತನಾಡುವಂತಹದ್ದು. ಏನಂದ್ರೆ ಅದು ಮಾತನಾಡಿ ಅಂಕೆ ಸಂಖ್ಯೆ ಇಲ್ಲದೇನೆ ಮಾತನ್ನು ಖರ್ಚು ಮಾಡದೇ ಇರುವಂಥದ್ದು. ವಾಂಗ್ ನಿಯಮ, ಎಷ್ಟು ಮಾತಾಡಬೇಕು, ದೊಡ್ಡವರಿದ್ರೆ ಎಷ್ಟು, ಅವ್ರಿಗೆ ಎಷ್ಟು ಹೇಳಬೇಕು ಅಷ್ಟೇನೆ. ಬಹಳ ನನ್ನ ಎಲ್ಲಾ ಬುದ್ಧಿಯನ್ನ ತೋರಿಸ್ಕೊಳ್ಳೋದು ಅನ್ನೋಂಥ ರೀತಿಯಲ್ಲಿ ಮಾತನಾಡೋದಲ್ಲ, ಹೆಚ್ಚು ಮಾತನಾಡದೇ ಇರುವಂತಹದ್ದು. ಜನರಿಂದ ದೂರ ಹೋಗೋದು ಒಂದು ಸಾಧನೆ, ಮಾತು ಕಡಿಮೆ ಮಾಡೋದು ಒಂದು ಸಾಧನೆ. ಗಮನಿಸಿ ಇದನ್ನೆಲ್ಲ. ಮತ್ತು ಸರ್ವತ್ರ ಮದ್ಭಾವ ವಿಚಕ್ಷಣೇನ, ಎಲ್ಲ ಕಡೆಯಲ್ಲೂ, ಎಲ್ಲ ಜೀವಿಗಳಲ್ಲಿಯೂ, ಎಲ್ಲ ಜಡಗಳಲ್ಲಿಯೂ ನನ್ನನ್ನೇ ಕಾಣುವಂತಹದ್ದು. ಸರ್ವತ್ರ ಮದ್ಭಾವ, ಎಲ್ಲ ಕಡೆಯಲ್ಲಿಯೂ ನನ್ನನ್ನೇ ಹುಡುಕುವಂಥದ್ದು, ನನ್ನನ್ನೇ ಕಾಣುವಂತಹದ್ದು, ಆ ಭಾವನೆ ಇಟ್ಕೊಳ್ಳೋದು. ಮತ್ತು ಸಮಾಧಿ, ಕೊನೆಗೆ ಸಮಾಧಿ ಜ್ಞಾನವನ್ನು ಪಡೆಯುವಂಥದ್ದು. ಸಮಾಧಿ ಅಂತ ಹೇಳಿದ್ರೆ ನನ್ನಲ್ಲಿಯೇ ಮನಸ್ಸನ್ನ ನಿಂತಿರುವಂತಹದ್ದು. ಹೀಗೆ ಈ 25 ಅಂಶಗಳನ್ನ ಆ ಋಷಭದೇವನು ತನ್ನ ಪ್ರಜೆಗಳಿಗೆ ಉಪದೇಶ ಮಾಡ್ತಾನೆ. ಇನ್ನೂ ಒಂದೆರಡು ಅಂಶಗಳು ಈ ಅಧ್ಯಾಯದಲ್ಲಿ ಮುಂದುವರಿಯುತ್ತದೆ. ಅದನ್ನು ನಾವು ಸಮಯ ಬಹಳ ಮುಂದೆ ಹೋಯಿತು, ಅದನ್ನ ಸಮಯ ಗಮನದಲ್ಲಿಟ್ಟುಕೊಂಡು ಈ ಅಧ್ಯಾಯದ ಋಷಭದೇವನು ತನ್ನ ಪ್ರಜೆಗಳಿಗೆ ಮಾಡಿರುವಂತಹ ಪ್ರಧಾನ ಉಪದೇಶಗಳನ್ನ ಇವತ್ತು ಹೇಳಿ, ಇನ್ನೂ ಸಣ್ಣ ಪುಟ್ಟ ಒಂದೆರಡು ಮಾತುಗಳನ್ನ ನಾಳೆ ಮುಂದುವರಿಸಿ ಅವನ ಮುಂದಿನ ಚರಿತ್ರೆ ಹೇಗಿರುತ್ತೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ಶ್ರೀಮದ್ ಭಾಗವತದ ಭಾಗವನ್ನ
ತಮ್ಮೆಲ್ಲರ ಹೃದಯ ಕಮಲದಲ್ಲಿರುವಂತಹ ಪರಮಾತ್ಮ ಅಡಿಯಲ್ಲಿ ಅರ್ಪಿಸಿ ವಾಣಿಗೆ ವಿರಾಮವನ್ನು ನೀಡುತ್ತೇವೆ. ತತ್ಸತ್ ಶ್ರೀ ಕೃಷ್ಣಾರ್ಪಣಮಸ್ತು. ಎಲ್ರಿಗೂ ನಮಸ್ಕಾರ, ಶುಭರಾತ್ರಿ. ನಮಸ್ಕಾರ ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ನಮಸ್ತೆ ಆಚಾರ್ಯ. ನಮಸ್ತೆ ಗುರುಜಿ. ಲೇಟ್ ಆಯ್ತು ಇವತ್ತು. ಇಷ್ಟು ಲೇಟ್ ಆಗಿ ಕೊಟ್ಟಿರ್ತಾರೆ ಗೊತ್ತಾ ಇದ್ರಲ್ಲಿ.